25 ಪೈಸೆ ದಿವಸ ಪಿಗ್ಬಿ ತುಂಬವ್ರಿ. ಜಮಖಂಡಿ ಒಳಗೆ 2012-13 ಇಸ್ವಿ ಒಳಗ್ರಿ 7,000 ರೂಪಾಯಿ ತುಂಬಿದಾಗ RT ರಿಟರ್ನ್ ಫೈಲ್ದವ್ರು ಬಂದು ಹಿಡಿದು ಬಿಟ್ರಿ ನಂದ. ಇವತ್ತಿನ ದಿವಸ ನಾನು ಒಂದು ವರ್ಷಕ್ಕೆ 8 ರಿಂದ 10 ಲಕ್ಷ ರೂಪಾಯಿ ನಾ ಟ್ಯಾಕ್ಸ್ ಕಟ್ತೇನೆ RT ರಿಟರ್ನ್ ಫೈಲ್ ರೀ. ಅಲೆಲೆ ಹುಡುಗಿ ಈ ಗಲಗಲಿ ಗ್ರಾಮದಾಗ ಬಂದ ನಮ್ಮ ಬಸನಿಂಗಯ್ಯ ಕಲ್ಯಾಣಿ ಅವ್ರ ಹೋಟೆಲ್ದಾಗ ಚಟ್ನಿ ತಿಂದಿದ್ದು ಮರ್ತಿಯೇನ ಹುಡುಗಿ? ಗಲಗಲಿ ಊರಂದ್ರ ಪ್ರಸಿದ್ಧ, ಅದಕ್ಕ ನಮ್ಮ ಊರಾಗಿನ BK ಕಲ್ಯಾಣಿ ಅವ್ರ ಹೋಟೆಲ್ ಅಂದ್ರೆ ಇನ್ನೂ ಪ್ರಸಿದ್ಧ ಹುಡುಗಿ, ಇನ್ನೂ ಪ್ರಸಿದ್ಧ. ಬಾ ಅಲ್ಲಿ ಚಟ್ನಿ ತಿಂದ ಇಲ್ಲಿ ಜಾತ್ರೆಯಾಗ ಮಜಾ ಮಾಡೋನು. ಏನಂತಿ ಇದಕ್ಕ? ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಬರ್ರಿ, ನಮ್ಮ ಮೂಲ ಅಂಗಡಿ ಇದೆ ರೀ. 10 ಪೈಸೆ ಚಾ ಚಾಲು ಮಾಡಿದ್ನ ಇಲ್ಲೇ ರೀ. ಬರ್ರಿ ಅಪ್ಪಿ ಮುಂದಿಂದ ಹಸನ ಇಡ್ಬೇಕಲ್ಲ. ಅಲ್ಲ ಇದನ್ನ ಹಂಗ ಕೊಟ್ಟ ನಿಮಗ ಹಂಗನ ಸರ್. ಇದು ಮೊದಲ ನಾ ಇಲ್ಲೇ ಚಾಲು ಮಾಡಿದ್ರಿ, ಇಲ್ಲೇ ಬಟ್ಟಿ ಕೊಲ್ರಿ. ಇದು ಇಷ್ಟರೊಳಗ ಹತ್ತಿ ಹಂಗೆ ಮಾಡ್ಕೊಂಡ್ರಿ. ಇಲ್ಲೇ ನಂದೊಂದು ಗಲ್ಲೆದು ಮಾಡ್ಕೊಂಡ ಆಗ ಇದೆಲ್ಲ ಬಡದು ಮಾಡಿ ನಿಮ್ಗೊಂದು ಫೋಟೋದಾಗ ತೋರ್ಸಿಲ್ಲ. ನಾ ಇಲ್ಲಿ ಫೋಟೋ ಹೊಡ್ಕೊಂಡಿದ್ದು ನಿಮ್ಗೆ ಈಗ ಒಂದು 90-92 ಇಷ್ಟೊಳಗದು ರೀ. ಇಲ್ಲೇ ಮಾಡ್ಕೊಂಡಿದ್ರಿ. ಇದು ಮೊದಲ್ರಿ 4 ಪ್ಯಾಂಟ್ರಿಗೆ ಇಳಿದು ಒಳಗೆ ಬರುವ ಅಂಗಡಿ ಇತ್ತು ಇದು. ಈಗ ಮತ್ತೆ ಇದನ್ನ ಇಲ್ಲಿ ಬಂದ್ಮ್ಯಾಗ ಇದನ್ನ ಅಷ್ಟು ಮ್ಯಾಕ್ ಕಟ್ಕೊಂಡ ಇದನ್ನ ಕಟ್ಟಿಗೆದೋದು ಎಲ್ಲ ಮಾಡಿ ಅಷ್ಟ ಚಂದ ಮಾಡ್ಕೊಂಡ ಇಲ್ಲಿ ಕನಿಷ್ಠ 6-6.5 ಸಾವಿರ ಮಟ್ಟ ವ್ಯಾಪಾರ ಮಾಡೀನಿ ಕಡಿದು. 10 ಪೈಸೆದ ಮೊದಲೇ ನಮ್ಮ ಆಯಿ ಮುತ್ತೆ ಮಾಡಿದ್ದು ಭಾಳ ಮಾಡ್ಯಾರಿ. ಇಲ್ಲಿ ದೊಡ್ಡ ಪ್ರಮಾಣ ಮಾಡ್ಯಾರಿ. ಇದ್ರ ಮ್ಯಾಗ ನಮ್ಮ ಆಯಿ ಮುತ್ತೆ 3-4 ಕೂರ್ಗೊಲ್ಲ ಗಳಿಸಿದ್ರಿ ಅವ್ರು. ನಮ್ಮ ಅಪ್ಪದು ಎಲ್ಲ ಹಾಳು ಮಾಡಿದ್ದು ಇದ ಅಂಗಡಿ ಮ್ಯಾಗ ಹಾಳು ಮಾಡಿದ್ರಿ ಅವರು. ನಮ್ಮ ಆಯಿ ಮುತ್ತೆ ಗಳಿಸಿಟ್ಟಿದ್ರಿ ಎಲ್ಲ ಇದ್ರ ಮ್ಯಾಗ ಮಾಡಿದ್ರಿ ಅವರು. ಮಾಡಿ ನಮ್ಮ ಅಪ್ಪ ದೊಡ್ಡಪ್ಪ ಎಲ್ಲ ಇದನ್ನ ಮಾಡಿದ್ರಿ. ಆಮ್ಯಾಗ ಮತ್ತೆ ನಾ 10 ಪೈಸೆ ಚಾಲು ಮಾಡಿ ಇಲ್ಲಿಂದಾನೆ ಚಾಲು ಮಾಡಿ ಒಂದು 17ನೇ ವರ್ಷಕ್ಕೆ ನಾ ಚಾದ ಅಂಗಡಿ ಸ್ವಂತ ಚಾಲು ಮಾಡೀನಿ. 17ನೇ ವರ್ಷ? 17ನೇ ವರ್ಷಕ್ಕೆ ಸ್ವಂತ ಚಾದ ಅಂಗಡಿ ಮಾಡೇನ್ರಿ. 80ನೇ ಒಳಗ್ರಿ. 23ಕ್ಕೆ ನಂದು ಲಗ್ನ ಆಗೈತ್ರಿ. 83? ಹೌದ್ರಿ. ನಾನು 20ನೇ ವರ್ಷಕ್ಕೆ ಲಗ್ನ ಆಗೈತ್ರಿ. 20ನೇ ವರ್ಷಕ್ಕೆ ಲಗ್ನ ಆಗೈತ್ರಿ. ಓಕೆ ಓಕೆ. 10 ಪೈಸೆ ನಾ ಇಲ್ಲೇ ಚಾಲು ಮಾಡಿದ್ರಿ ಹೋಟೆಲ್. ಎಷ್ಟಾಗ್ತಿತ್ತು ವ್ಯಾಪಾರ ದಿವಸ? ನಾ ಫಸ್ಟಿಗೆ ಅವಾಗ ಮೊದಲ ಅಟ್ಟ 5 ರೂಪಾಯಿ 6 ರೂಪಾಯಿ ಮೊದಲೇ ದಿವಸ ರೀ. ಅಟ್ಟ 10, 12, 15, 20 ರೂಪಾಯಿ ಹಂಗೆ 30, 50, 100, 500, 600, 800, 1000 ಮಾಡ್ಕೊತ ಬಂದು ಇಲ್ಲಿ ಲಾಸ್ಟ್ 2003 ಒಳಗೆ ರೀ 7,000 ರೂಪಾಯಿ ವ್ಯಾಪಾರ ಮಟ್ಟ ಮಾಡಿದ್ರಿ. ಈ 10 ಪೈಸೆ ಅಷ್ಟು ಗಟ್ಟಿ ಚಾ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ? ಹ್ಞೂ ರೀ. ನೀರು ಹಾಕ್ಲಾರ? ಇಲ್ರಿ. 10 ಪೈಸೆ ಚಾ ಕೊಟ್ರೆ ವರ್ಕೌಟ್ ಆಗ್ತಿತ್ತನ್ರಿ? ಅವಾಗ ಹಂಗೆ ಐತ್ರಿ. ಹಾಲು ಏಟ್ರಿ 60 ಪೈಸೆಗೆ ಸೇರ್ರಿ, 40 ಪೈಸೆಗೆ ಸೇರ, 50 ಪೈಸೆ ಸೇರ ಹಾಲು ರೀ. ಒಂದು ಸೇರ್ ಹಾಲು ಅಂದ್ರೆ 5 ಕುಳಿ ಆಗ್ತಿದ್ದು ರೀ. ಅವು 4 ಸೇರ್ ಕುಡಿದ್ರೆ 5 ಸೇರ ಹಾಲು ಆಗ್ತಿದ್ದು ರೀ. ಈಗ ಮತ್ತೆ ಅವರು ಹಿಂಗೆ ನೀರು ಹಾಕೋದು ಅಂತ ಹೊಲಸ್ತಾನೆ ಇದ್ದಿದ್ದಿಲ್ರಿ. ಅವಾಗ ಚೊಕ್ಕ ಗಟ್ಟಿ ಹಾಲು ರೀ, ಎಮ್ಮೆ ಹಾಲು ರೀ. ಮತ್ತು ಆ ಎಮ್ಮೆ ಹಾಲು ತಂದ್ರಿ ಈಗ ಒಂದು ಹಾಳನ್ನ ತೊಗೊಂಡೆ ಅಂದ್ರೆ ಅವ್ನ ಪಗಾರ ಮತ್ತೆ ಬಾರ್ನೇ ₹1 ಕೊಡೋದು ಆಗ್ತಿತ್ತು. ನಾ ಕರ್ಕೊತಿದ್ದಿಲ್ಲ, ನಾನೇ ಸ್ವಂತ ಮಾಡ್ತಿದ್ದೇನೆ ರೀ. ಚಾ ಸೋಸೋದು ನಾನು, ಒಂದಿಷ್ಟು ಕಡ್ಲಿ ಹಿಟ್ಟಿನ ಚಟ್ನಿ ಮಾಡಿ ಪುರಿ ಮಾಡೋದು ನಾನು, ಒಂದಿಷ್ಟು ಬಜ್ಜಿ ಬಿಟ್ಕೊಳ್ಳೋದು, ಒಂದಿಷ್ಟ ಕಾಳು ಚೂಡ ಮಾಡೋದು, ಓಡು ಗಿರಕಿ ಕೊಡೋದು, ಸಾಪ್ ಮಾಡ್ಕೊಳ್ಳೋದು, ಪರಿಸಿ ಒರೆಸ್ಕೊಳ್ಳೋದು. ಅಂದ್ರೆ ಈ ರೀತಿ ಮಾಡೋದ್ರಿಂದ ನನಗೆ ₹1 ಪಗಾರ ನನಗೆ ಉಳಿತಿತ್ರಿ. ಈಗ ₹1 ನಾ ಕೊಟ್ಟು ಒಂದು ಹಾಳು ಇಟ್ಕೊಂಡೆ ಅಂದ್ರೆ ಅವತ್ತಿನ ದಿವಸ ₹1 ಇದ್ದವ್ರಿ. ನಾ ಇಟ್ಕೊಂಡಾಗ ₹1 ಅವ್ನು ನಾಷ್ಟ ಆತಂದ್ರೆ ₹1.5 ಹೋಗುದ್ರಿ. ಅದ ಅಷ್ಟು ಮಾಡೋಕಿತ್ತು ನಾನು ಅದನ್ನ ಸ್ವಂತ ಮಾಡೀನಿ ಅಂದ್ರೆ ಅದಟ್ಟು ನಾನು ₹1.5 ನನಗೆ ಉಳಿತಿತ್ರಿ. ಅದು ಹಿಂಗಾಗಿ ಅದನ್ನ ಭಾಳ ಲಾಭ ಮಾಡ್ಕೋತಿದ್ನಿ. ಮತ್ತು ನನ್ನ ತೇರೆ ಹೆಂಗಂದ್ರೆ ಒಬ್ಬ ಮನುಷ್ಯಾಗ ಅವಂಗೆ ರಂಬಿಸಿ ಒಂದು 4ನೇ ಹೆಚ್ಚಿಗೆ ಕೊಟ್ಟ ಒಂದಿಗ 2 ಕೆಲಸ ಮಾಡ್ಕೋತಿದ್ವಿ. ಒಂದು ಆಳು ಒಳಗೆ 2 ಕೆಲಸ ಮಾಡ್ಕೊಳ್ತಿದ್ದೇನೆ. ಈಗ ಬಟ್ ಬಂದಂದ್ರೆ ಏತಮ್ಮ ಇದನ್ನ ಕೈಕಾಯಿ ನಾನು ಮಾಡ್ತಾನೆ ಮಾಡ್ಲಿ ಅಂತ ಅದನ್ನು ಮಾಡಿಸ್ಕೊಂಡು ಕೈಕಾಯಿ ಗಿರಕ್ ಕೊಡಿಸೋದು, ಮತ್ತು ಅವನು ಅದನ್ನು ಮಾಡ್ಕೊಳ್ಳೋದು ಇದನ್ನು ಮಾಡ್ಕೊಳ್ಳೋದು, ಒಂದಿಟ್ಟು ಚಾ ಸೋಸ್ಕೊಳ್ಳೋದು, ಮತ್ತು ಸಂಜೆ ಮಾಡಿ ರುಬ್ಬೋದು. ಇಲ್ಲೊಂದು ಕಲ್ಲು ಇಟ್ಕೊಂಡಿದ್ದೀರಿ ರುಬ್ಬು ಕಲ್ಲು, ನಾವೇ ಸಹ ರಾತ್ರಿ ರುಬ್ತಿದ್ದೀವ್ರಿ. ಅದು ಇತ್ತಿತ್ಲಾಗ ಮತ್ತೆ ಗ್ರೈಂಡರ್ದು ಬಂದು ಬಿಡ್ರಿ. ಇದು ಇಲ್ಲಿ ಅಡಿಗೆ ಮಾಡ್ತಿದ್ರ? ಇದ್ರ ಹಿಂದೆ ಇದು ಒಲಿನರಿ. ಇದು ನಮ್ದು ಅದು ಒಲಿನರಿ. ಇದ್ರ ಮ್ಯಾಗು ಒಲಿ ಮಾಡಿದ್ದೇನ್ರಿ. ಆಗ ಇಲ್ಲೆಲ್ಲ ಹೊಗಿಯೋದು ಹಿಡ್ದೈತ್ರಿ. ನೀವು ಇದನ್ನ ಹೆಂಗೈತಿ ಹಂಗ 2003 ಒಳಗೆ ಬಿಟ್ಟನ್ರಿ. ಆಗ ಇಲ್ಲೇ ಅಷ್ಟು ಬಾತಿಲ್ರಿ ತೊಳ್ಕೊಳಕ. ಇದು ಮ್ಯಾಗ ಹತ್ತಾಗ ದಾದರ್ರಿ. ಮ್ಯಾಗು ಒಂದಿಟ್ಟು ಅಡಿಗೆ ಮಾಡ್ಕೊಳುದ್ರಿ, ಇಲ್ಲಿ ಮಾಡೋದ್ರಿ. ಹಿಂಗ್ ಮಾಡ್ಕೊಂಡ್ ಇಷ್ಟವಾಗ ನಾ ಎಲ್ಲ ಮಾಡ್ಕೊತಿದ್ದೇನೆ.
ಅಂಗಡಿ ಸಣ್ಣದಿರೋದ್ರಿಂದ ರೀ ಎಲ್ಲ ನನ್ನ ಮಾಡ್ಕೊಳಕ್ ಸಾಧ್ಯ ಆಗ್ತೈತ್ರಿ. ನಾ ಒಬ್ಬನ ಅಂದ್ರ ಒಂದು 300 ರೂಪಾಯಿ ವ್ಯಾಪಾರವರೆಗೂ ನಾವು ಒಬ್ಬನ ಮಾಡ್ಕೊಂಡನ್ರಿ. ಆ ಲಾಸ್ಟ್ ನನಗ್ ಮಿಕ್ಕಾಕತ್ರಿ. ಒಮ್ಮೊಮ್ಮೆ ದಗದ್ ಬಾಳ ಆಗಿ ನಾನ ಒಬ್ಬನ ಕೂತು ಅಳ್ಳುವಂಗ ಆಗ್ತಿತ್ರಿ. ಅವಾಗ ಒಬ್ಬನ ಇಟ್ಕೊಂಡ್ರಿ ಸಂಗಪ್ಪ ಅಂತೇಳಿ ಫಸ್ಟಿಗೆ ರೀ, ಜೈನಾಪುರ ಹುಡುಗ್ರಿ ಅವ್ ಸಂಗಪ್ಪ ಅಂತೇಳಿ. ಆಮ್ಯಾಗ ಮತ್ತೊಬ್ಬ ನರಸಿಂಹ ಅಂತೇಳ್ರಿ. ಮತ್ತ ಅವ್ರನ್ನ ಹೆಂಗ್ ಇಟ್ಕೊಂಡಿ ಮತ್ತೆ ಒಂದಿಷ್ಟು ಇಲ್ಲಿ ನಮ್ಮಲ್ಲಿ ದ್ವಾಸಿದದು ಇದ್ದಿದ್ದಿಲ್ರಿ. ನನಗೆ ಅಲ್ಲಿ ಬಾಲ್ಕೋಟೆಗೆ ದ್ವಾಸಿದ ರುಬಿ ಇತ್ರಿ. ಯಾವ ಅಕ್ಕಿ ಹಾಕ್ಬೇಕು, ಎಷ್ಟು ಹಾಕ್ಬೇಕು, ಹೆಂಗ್ ಇಡ್ಲಿ ಮಾಡ್ಬೇಕು. ಮತ್ತ ಅವಾಗ ಇಡ್ಲಿ ಚಾಲು ಮಾಡೀನ್ರಿ, ದ್ವಾಸಿ ಚಾಲು ಮಾಡೀನಿ. ಹಿಂಗಾಕಿಸಿನ ಜನ ನನ್ನಲ್ಲಿ ಗಿರಕಿ ಮತ್ತಷ್ಟು ಹೆಚ್ಚು ಬರಾಕತ್ತು, ವ್ಯಾಪಾರನೂ ಹೆಚ್ಚಾತ್ರಿ. ಹಿಂಗಾಕಿಸಿಂದ ವ್ಯಾಪಾರ ಸಮೃದ್ಧಿ ಆತ್ರಿ. ಈಗ ಅದನ್ನ ವ್ಯಾಪಾರ ಆಗ್ತಿತ್ತಲ್ಲ, ಉಳಿತಾಯ ಹೆಂಗ್ ಮಾಡ್ತಿದ್ರಿ ನೀವು? ಉಳಿತಾಯ ನನಗೆ ಇಲ್ಲತ್ತಂದ್ರು ಒಮ್ಮೊಮ್ಮೆ ಒಂದು ದಿವ್ಸಕ್ಕೆ ಆಗಿನ ಟೈಮ್ದಾಗ 100 ರೂಪಾಯಿ, 120 ರೂಪಾಯಿ, 60 ರೂಪಾಯಿ ಹಿಂಗ ಅದನ್ನ ದಿವ್ಸ ಲೆಕ್ಕ ಮಾಡ್ಕೊಳ್ಳೋರು. ನಾ ಕಿರಾಣಿ ಅಂಗಡಿ ತಂದೆ ಅಂದ್ರೆ ಕೊಟ್ಟೆ ಬಿಡುದು, ಇವ್ನ ಪಗಾರ ಇವತ್ತ ಕೊಟ್ಟು ಬಿಡುದು. ಲೈಟ್ ಬಿಲ್ ತಿಂಗಳಿಗೆ ಒಮ್ಮೆ ಎಷ್ಟ ಬರ್ತೈತಪ್ಪ ಅಂದ್ರೆ ಅದು 1 ರೂಪಾಯಿ ಬರ್ಲಿ ತುಂಬುದು. ಇಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇತ್ರಿ, ಅದಕ್ಕೆ 10 ಪೈಸೆ ಚಾ ಕೊಟ್ಟು ಬರ್ತಿದ್ವಿ. ಅವ್ರು ನಾನು ನೋಡ್ಕಿಸಿಂದ ಈ ಸ್ವಾಮಿಗಳು ನೀವು ಚಲೋ ಓದಿರಿ ಅಂತೇಳಿ ನನಗೆ 82ನೇ ಇಸ್ವಿ ಒಳಗ ನನಗೆ 2,000 ರೂಪಾಯಿ ಲೋನ್ ಕೊಟ್ಟಿದ್ರು. ಅವ್ರು ಸ್ವಂತ ತಮ್ಮ ಜಾಮೀನ್ ಮಾಡ್ಕೊಂಡ್ ನಾ ದುಡಿದ್ ನೋಡಿ. ಅವ್ರು ಇಲ್ಲಿಗೆ ಬಂದ್ ನನ್ನಲ್ಲಿ ನಾಷ್ಟ ಮಾಡ್ತಿದ್ರಿ. ಕುಲಕರ್ಣಿ ಸಾಹೇಬ್ರ ಅಂತ ಹೇಳ್ರಿ, ಏ ಸ್ವಾಮಿನಿ ಬಾಳ್ ಚಲೋದಿ, ನಿನಗೆ 2,000 ರೂಪಾಯಿ ಲೋನ್ ನಾ ಸ್ವಂತ ನನ್ನ ಇದ್ರಲಿಂದ ಖರ್ಚಾಕಿ ಕೊಡ್ತಾನ ಅಂತೇಳಿ ಲೋನ್ ಕೊಟ್ಟಿದ್ರಿ. ಮತ್ತ ಅದಕ್ಕೆ ಅಟ್ಟ ಅವಾಗಿನ ಟೈಮ್ನ 4ನೇ 8ನೇ ತುಂಬ್ತಿದ್ ಪಿಗ್ಮಿ ರೀ. ಆ ಪಿಗ್ಮಿ ತುಂಬಿದ ರೊಕ್ಕ ಅವ್ರಿಗೆ ಕೊಡುದು. ಮತ್ ನಂದು 10 ಪೈಸೆ ಮುಂಜಾನೆ 7 ಚಾ, ಸಂಜೆ ಮಾಡಿ 7 ಚಾ ಅಂದ್ರೆ 1 ರೂಪಾಯಿ 40 ಪೈಸೆನೂ ಅಲ್ಲೇ ಅದಕ್ಕೆ ಲೋನಿಗೆ ತುಂಬುದು. ಹಿಂಗ ಒಂದು ವಿಚಾರ ಮಾಡ್ಕೊಂಡ್ ಅಟ್ಟ 2,000 ರೂಪಾಯಿ ಒಂದ್ ಇಟಕ ಕುರ್ಚಿ, ಮತ್ತೊಂದ್ ಇಟ 2 ಬೋಗಾಣಿ, ಹಿಂಗ ಒಂದೊಂದೊಂದೊಂದೊಂದೊಂದ ಮಾಡ್ಕೋತ ಬನ್ರಿ. ಮಾಡ್ಕೋತ ಬಂದ್ ಮುಂದ 88ರೊಳಗೆಲ್ಲ ನಾವು ಹೊಲ ತಗೊಂಡಿದ್ದದ 1 ಲಕ್ಷ ರೂಪಾಯಿ ಕೊಟ್ಟು ತಂದಿವ್. 88ರೊಳಗ್ರಿ ಇದೇ ಹೋಟೆಲ್ ಹೌದ್ರಿ. ಇವನದಾನ ಕೇಳ್ರಿ, ಇವನ ರೊಕ್ಕ ಕೊಟ್ಟು ಬಂದಾನ್ರಿ 1 ಲಕ್ಷ ರೂಪಾಯಿ ರೀ. ಅದ್ 5 ಎಕರೆ ಹೊಲ ತಗೊಂಡಿವ್ರಿ, ಅಲ್ಲೊಂದು 6 ಎಕರೆ ರೀ. ಅಲ್ಲ ಅದನ್ನೇ ಕೇಳಿದ್ ನಾನು, ಬ್ಯಾಂಕ್ನಾಗ ಹಿಡಿತಿದ್ರ ನೀವು? ಪಿಗ್ಮಿ ತುಂಬ್ತಿದ್ದೇನ್ರಿ. ಇವ್ರದೇನ್ರಿ ಇಲ್ಲಿ ಕಿರಾಣಿ ಅಂಗಡಿ 2 ಕಡೆ ದೊಡ್ಡ ಹೋಲ್ಸೇಲ್ ರೀ ಇಲ್ಲಿ ಅಲ್ಲೇ. ಇವತ್ತ ಸಂಜೆ ಮುಂದೆ ಹೋಗಿ ಮಾಲ್ ತರದ್ರಿ, ಸಂಚಾನೆ ವ್ಯಾಪಾರ ಮಧ್ಯಾಹ್ನ ಮಟ್ಟದ ಏನೈತಿಲ್ಲ ಆಳುಗಳ ಇದು ಕಿರಾಣಿ ಅಂಗಡಿ ಬಾಕಿ ತೆಗೆದು ಗಂಟು ಕಟ್ಟಿ ಮಧ್ಯಾಹ್ನ ಮೇಲೆ ವ್ಯಾಪಾರ ಏನಾಕೈತಿ ಅಲ್ರಿ, ಅದ ಕಿರಾಣಿ ಅಂಗಡಿ ಬಾಕಿ ಮತ್ತು ಇದ್ರದ್ದು ಬಟ್ ಏನ್ ಉಳಿತೈತಿ 100 ಉಳಿಲಿ, 80 ಉಳಿಲಿ, 110 ಉಳಿಲಿ, ಆಗ 1 ರೂಪಾಯಿ ಪಗಾರ ಅಂದ್ರೆ ಬಾಯಿ ಹಾಯೆಸ್ಟ್ ರೀ. ಆಗಿನ ಟೈಮ್ನ ನಮಗೆ 80 ರೂಪಾಯಿ 60 ರೂಪಾಯಿ ಪಗಾರ ರೀ ಒಂದು ತಿಂಗಳಿಗೆ. 30 ರೂಪಾಯಿ ಇತ್ತು ಕಿರಾಣಿ ಕಿರಾಣಿಗಳಿಗೆ ಇದ್ದೀನಿ 30 ರೂಪಾಯಿ ನಮಗ್ ಪಗಾರ. ಆಗಿನ ಕಾಲದಲ್ಲಿ 100 ರೂಪಾಯಿ ಪಗಾರ ಉಳಿಸ್ತಾನಂದ್ರ ಇವ್ ಹೆಂಗ್ ಇರಬಾರ್ದ್ರಿ ಅವ್ ತಿಂಗಳಿಗೆ 100 ರೂಪಾಯಿ. ಹಿಂಗಾಗ್ರಿ ಅದನ್ನ ಮತ್ತ ಇಲ್ಲಿ ಎಲ್ಲಾರು ಕೇಳ್ರಿ, ನನ್ನ ಜೀವನದೊಳಗೆ ಒಂದು ಬಿಡಿಸಿದಿಲ್ರಿ. ನಾ ಏನ್ ಬಂಗಾರದ ಮನುಷ್ಯ ಸಿನಿಮಾ ನೋಡೀನ್ರಿ, ಒಂದ್ ಹಂತಿಂತ ಸುಮಾರು ಚಟ ಇಲ್ರಿ, ಒಂದು ಕುಡಿ ಚಟ ಇಲ್ರಿ. ನಮ್ಗೆ ಗೆಳೆಯರು ಕುಡಿದು ಎಲ್ಲಿ ಬೇಕಾದಲ್ಲಿ ಬೀಳ್ತಾರ ಕರೆ ಅವ್ರು ಕರ್ಕೊಂಡ್ ಬರ್ತಾನ. ಆದ್ರೆ ನನ್ನ ಜೀವನದೊಳಗೆ ಎಲ್ಲಾರು ಕೇಳ್ರಿ ನೀವು ಬೇಕಾದ್ರೆ ನನ್ ಗೆಳೆಯರು ಬಂದವ್ರಿ. ಹಿಂಗಾಗ್ರಿ ಒಟ್ಟ ಲೆಕ್ಕ ಪತ್ರ ಪೈಸೆ ಲೆಕ್ಕ ಹಾಕುದು. ಮತ್ತ 4ನೇ ಪಿಗ್ಮಿ ತುಂಬಿದವ ಅವತ್ತ 25 ಪೈಸೆ ಪಿಗ್ಮಿ ತುಂಬಿದವ. ಲಾಸ್ಟ್ ಇಲ್ಲಿ ಮಟ್ಟ ರೀ ಒಂದು ದಿವ್ಸಕ್ಕೆ 7,000 ರೂಪಾಯಿ ಪಿಗ್ಮಿ ತುಂಬಿನ ಲಾಸ್ಟ್. 25 ಪೈಸೆ ದಿವಸ ಪಿಗ್ಮಿ ತುಂಬವ್ರಿ. ಜಮಖಂಡಿ ಒಳಗೆ 2012-13ನೇ ಇಸ್ವಿ ಒಳಗ್ರಿ 7,000 ರೂಪಾಯಿ ತುಂಬಿದಾಗ RT ರಿಟರ್ನ್ ಫೈಲ್ದವ್ರು ಬಂದ್ ಹಿಡಿದು ಬಿಟ್ರಿ. ನಂದ 2010ಕ್ಕೆ ನಾ ಜಮಖಂಡಿ ಹೋಗಿನ್ರಿ. ಅಲ್ಲೂ ಇಷ್ಟು ಪಿಗ್ಮಿ ತುಂಬ್ತೀರಿ, ಇಷ್ಟು ವ್ಯಾಪಾರ ಆಗ್ತೈತಿ, ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳ್ರಿ. ಫಸ್ಟಿಗೆ 1,14,000 ರೂಪಾಯಿ ಟ್ಯಾಕ್ಸ್ ಕಟ್ಟಿನ್ರಿ. ನಾ ಅವಾಗ ನನ್ಗೆ ಗೊತ್ತಿದ್ದಿಲ್ರಿ. ನಾ ಸಣ್ಣೂರ ಗ್ರಾಮಾಂತರ ಪ್ರದೇಶದೊಳಗ ವ್ಯಾಪಾರ ಮಾಡವ, ಅಲ್ಲಿ ಹೋದ ಕೂಡಲೇ ಲಕ್ಷ ಗಂಟ್ಲೆ ವ್ಯಾಪಾರ ಆಗತ್ತೆ. ನನಗೆ ಟ್ಯಾಕ್ಸ್ದು ಗೊತ್ತಿಲ್ಲ, ನಾನು ವ್ಯಾಪಾರದೊಳಗ ನಾ ತಲ್ಲಿನ ಅಂದೆ. ಆಮ್ಯಾಗ ಅವ್ರು ಹಿಡಿದ್ಮ್ಯಾಗ ಇಲ್ಲ ಇದನ್ನ ಹಿಂಗ್ ಮಾಡ್ಬೇಕು ಅಂದ್ಮ್ಯಾಗ ಅವತ್ತಿನಿಂದ ಇವತ್ತಿನ ದಿವಸ ನಾನು ಒಂದ್ ವರ್ಷಕ್ಕೆ 8ರಿಂದ 10 ಲಕ್ಷ ರೂಪಾಯಿ ನಾ ಟ್ಯಾಕ್ಸ್ ಕಟ್ತೇನ್ರಿ. RT ರಿಟರ್ನ್ ಫೈಲ್ ರೀ. ನಾ ಮಗಂದು ಸೊಸಿದು ಇಬ್ಬಿಬ್ರು ಹಿಂಗ RT ರಿಟರ್ನ್ ಫೈಲ್ ಮಾಡೇನ್ರಿ. ಇವತ್ತಿನ ದಿವ್ಸ ಇಲ್ಲಂದ್ರೂ ಒಂದು ತಿಂಗಳಿಗೆ 120ರಿಂದ 150 ಮಟ ವ್ಯಾಪಾರ ಆಗ್ತಾವ. 1.5 ಕೋಟಿ. 1 ಕೋಟಿ 20 ಲಕ್ಷದಿಂದ 1.5 ಕೋಟಿ ಮಟ ಟರ್ನೋವರ್ ಐತ್ರಿ ವ್ಯಾಪಾರ. ಓಕೆ, ಹಂಗ ನೀವು ಇದರಿಂದ ಮತ್ತೆ ಇನ್ನೊಂದು ಹೋಟೆಲ್ ಮಾಡ್ತೀರಿ ನೀವು? ಹೌದ್ರಿ. ನನಗೇನಾತ್ರಿ, ನಮ್ದು 98ರೊಳಗೆ ಇಲ್ಲಿ ದುಡ್ಡು ಕೊಟ್ರಿ ಮುಳುಗಡೆ ನಾವು ಹೊಲಗಳು ತಗೊಂಡಿದ್ದು. ಕೊಟ್ಟ ಮ್ಯಾಗ
ಮುಂದೆ 2002ಕ್ಕೆ ಆಲ್ಮಟ್ಟಿ ಡ್ಯಾಮಿನ ಗೇಟ್ ಹಾಕಿದ್ರಿ ಎಲ್ಲ ದಾರಿ ಬಂದ್ ಆದವು ರೀ. ನಂದು 5,000-6,000 ರೂಪಾಯಿ ವ್ಯಾಪಾರ ಆಗೋದು 1,000-1,200 ರೂಪಾಯಿಗೆ ಬಂದ್ ನಿಂತಿ ಈ ಅಂಗಡಿ. ಇನ್ನೇನ್ ಮಾಡಲ್ಪ, ಜಮಖಂಡಿ ಹೋಗ್ಲಿ ಮುದೋಳಕ್ಕೆ ಹೋಗ್ಲಿ ಅಂತ ಎಲ್ಲ ಅಡ್ಡಾಡೀನಿ. ಆಮ್ಯಾಗ ಒಂದ್ ಸಿಗ್ಲಿಲ್ಲ. ಒಂದ್ ಶಂಭೋಜಿ ಮಲ್ಲಪ್ಪಣ್ಣರ ಅಂಗಡಿ ತೋರಿಸ್ತೀನಿ ಅಲ್ಲಿ. ಇವ್ನು ಕರ್ಕೊಂಡ್ ಅದನ್ನ 2 ಲಕ್ಷ ರೂಪಾಯಿಗೆ ಅಂಗಡಿ ತಗೊಂಡ್ರಿ. ತಗೊಂಡ್ ಮತ್ತೆ ಅದಕ್ಕೊಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಚಾಲೂ ಮಾಡೀನಿ. ಮೊದಲೇ ದಿವಸ 6,800 ರೂಪಾಯಿ ವ್ಯಾಪಾರ ಆತದ. ಫಸ್ಟ್ನೇ ದಿವಸ 6 10 ಆತ್, 15 ಆತ್, 20 ಆತ್, 25 ಆತ್, 30 ಆತ್, 35, 40,000 ರೂಪಾಯಿ ವ್ಯಾಪಾರಗೂ ಬರ್ತರಿ ಅದು ದಿವಸ. ಇಲ್ಲೇದ್ರಿ. ಹ್ಞೂನ್ರಿ, ಈಗ ಐದು ತೋರಿಸ್ತೇನ್ರಿ. 40,000 ರೂಪಾಯಿ ವ್ಯಾಪಾರ ಆದಾಗ ಸರಿ 2003ರಿಂದ 2010 ಮಟ್ಟ ಮಾಡೀನಿ. ಸರಿ, ನಾನು ಊರ್ ಬಿಡಿಸಿದ್ರೆ ನನ್ನ ಮಕ್ಕಳು ನೌಕರಿ ಇಲ್ಲ ಏನಿಲ್ಲ. ನಾಳೆ ನಾವು ಊರ್ ಕಿತ್ತಂದ್ರೆ ಏನ್ ಮಾಡ್ಲಿ, ಏನಾರ ಮತ್ತೀಗ ಒಂದ್ ಬೇರೆ ಊರಿಗೆ ಹೋಗಿ ಏನಾರ ಉದ್ಯೋಗ ಮಾಡೋಣ ಅಂತ ಹೇಳ್ರಿ 2010ಕ್ಕೆ ಮತ್ತೆ ಇವನ್ನೆಲ್ಲ ಕರ್ಕೊಂಡು ಮತ್ತೆ ಅಲ್ಲಿ ವಿಚಾರ ಮಾಡಿ 2010 ಬಸವ ಜಯಂತಿ ದಿವಸ ರೀ ಜಮಖಂಡಿಗೆ ಒಂದು ಹೋಟೆಲ್ ಚಾಲು ಮಾಡೀನಿ. ಅದು ಯಶಸ್ವಿ ಆತ್ರಿ. ಆಮ್ಯಾಗ 1 ವರ್ಷ 6 ತಿಂಗಳು ಅದನ್ನ ಚಾಲೂ ಮಾಡಿದ್ಮ್ಯಾಗ ಇದನ್ನ ಬಾಡಿಗೆ ಕೊಟ್ಟಿನ್ರಿ ಗಲಗಲೆ ಅಂದ್ ಒಟ್ಟು 8 ಮಕ್ಕಳು ಕರ್ಕೊಂಡು ಅಲ್ಲಿಗೆ ಹೋದ್ನಿ. ಅವಾಗ ಹೊಲಗಳು ಎಲ್ಲ ಅವನಿಗೆ ಕೊಟ್ಟಿನ. ಇಷ್ಟು ಕತೆ. ಹ್ಞೂನ್ರಿ, ಬರ್ರಿ ಈಗ ಆ ಹೋಟ್ಲ್ ನೋಡ. ಬರ್ರಿ ತೋರಿಸ್ತೀನಿ. 45 ವರ್ಷದಿಂದ ಡ್ರಾಮಾ ಆರ್ಟಿಸ್ಟ್ ಸರ್ ಇವ್ರು. ಪಾಠ ಮಾಡಿದಾರೆ ಅವ್ರು. ಅಂದ್ರ ಇಲ್ಲಿ ನಾಟಕನೂ ಮಾಡ್ತಿದ್ದೇವೆ. ಗುರು ರಾಘವೇಂದ್ರ ನಾಟಕ ಕಂಪನಿ ಅಂತ ನಾಟಕ ಐತ್ರಿ. ಆ ನಾಟಕದ ಸದಸ್ಯರ ಎಲ್ಲರೂ ಇವ್ರು ಕಾರ್ಯದರ್ಶಿ ಅವ್ರು. ವರ್ಷ ನಾಟಕ ಮಾಡ್ತಿದ್ದೇವ್ರಿ. ಇದ ಒಂದು ಕಾರ್ಯದರ್ಶಿ ಅವ್ರಿ. ನಾನು ಹಾಸ್ಯ ಕಲಾವಿದ್ರಿ. 45 ವರ್ಷದಿಂದ ಇವ್ರು ಪೇಸನ್ ಪಾಠ ಮಾಡ್ಯಾರ. ಒಂದು ಚಂದ್ರತಾಯಿ ಅಂತ ನಮ್ಮೂರ ಗ್ರಾಮ ದೇವತೆ ರೀ. ಅಂದ್ರ ನಮ್ ಗೆಳೆಯರ ಬಳಗ ಏನೈತ್ರಿ ರಾಘವೇಂದ್ರ ಸಂಘ್ರಿ, ಪ್ರತಿ ವರ್ಷಕ್ಕೊಮ್ಮೆ ಚಂದ್ರಾಯ ಜಾತ್ರೆ ಬರ್ತೈತ್ರಿ, ತೇರ್ ಐತ್ರಿ. ಅವಾಗ ನಾವ್ ಎಲ್ಲಾರು ನಾಟಕ ಮಾಡ್ತಿದ್ದೇವ್ರಿ. ಅವ ಏನ್ ಪಾತ್ರ ಕೊಡ್ತಾನ ಅದೊಂದು ಹೈಯೆಸ್ಟ್ ವ್ಯೂಸ್ ಸರ್. ಅದಕ್ಕೆ ಹೈಯೆಸ್ಟ್ ಚಪ್ಪಾಳೆ, ಹೈಯೆಸ್ಟ್ ನಾಟಕ ಅಂದ್ರೆ ಎಲ್ಲಾ ಇರ್ಬೇಕ್ರಿ ಜೀವನದೊಳಗ. ಅತಿ ಒಂದಪಾತು ಇರಬಾರ್ದು, ನಾಟಕನೂ ಇರ್ಬೇಕು. ಮತ್ತೆ ಇದು ನಾಟಕ ಅಂದ್ರೆ ಹೆಂಗ್ರಿ, ನಮ್ ಕಾಣಂಗಿಲ್ಲ. ಈ ನಾಟಕ ಸಿನಿಮಾ ತೋರಿಸ್ತಾವ. ನನ್ ಜೀವನ ನಿಮ್ಗೆ ಹೇಳಿಲ್ಲ, ಆ ಬಂಗಾರ ಮನುಷ್ಯನ ನನಗೆ ತೋರಿಸ್ತಿ. ಅಂದ್ರೆ ನಮ್ ದುಡ್ಡು ನಮಗ್ ಕಾಣಂಗಿಲ್ಲ. ನಾವು ಮಾಡಿದ ತಪ್ಪುಗಳೇನು, ನಾವು ಏನ್ ಚಲೋ ಮಾಡ್ಕೋಬೇಕು, ತಪ್ಪಿದ್ರು ಅಂದ್ರೆ ನಾಟಕ ಅಂದ್ರನ ಅದ ಸರ. ಅದ್ರೊಳಗೆ ಬರೋದು ಚಲೋದು ತಗೋಬೇಕು, ಸುಮಾರು ಇದ್ದಿದ್ದು ಬಿಡುನು. ಹಂಗೆ ಪ್ರತಿ ವರ್ಷ ರೀ ನಮ್ಮ ಅರುಣ್ ಕುಮಾರ್ ಅತ್ತದಾನ್ರಿ, ಎಷ್ಟೋ ನಾಟಕ ಕಥಿನೂ ಬರ್ದಾನ್ರಿ. ಅವ ವರ್ಷಕ್ಕೊಮ್ಮೆ ಚಂದ್ರ ಜಾತ್ರೆ ನಾಟಕ ಮಾಡ್ತೇವ್ರಿ. ಇದ ಒಂದು 7-10 ವರ್ಷ ಆತ್ರ ನಾ ಬಿಟ್ರಿ. ಕಲೆ ಅಂದ್ರೆ ಇವ್ರು ಕಾಕಾರು ಹಾಸ್ಪಾತ್ರೆ ಅವನು ನಮ್ ಕಾಕಾನು ನಾಟಕ ಕಾಲಕ್ಕೆ ಮೆರೆದ ಮಂದಿರ ಎಲ್ಲಾರು ಕೊಡಿರಿ. ಅವಾಗ್ರಿ ಹೆಣ್ಮಕ್ಳು ಸಿಗ್ತಿದ್ದಿಲ್ರಿ. ನಾವು ಗಂಡು ಹುಡುಗರನ್ನ ಹೆಣ್ಣು ಹುಡುಗರನ್ನ ತಯಾರು ಮಾಡ್ತಿದ್ದೇವ್ರಿ. ನಮ್ಮ ಕಾಕ ಒಂದ್ ಪದ ಹಾಕಿದ್ರಿ, ಮಲೆನಾಡ ಹೆಣ್ಣ ಮೈ ಬಣ್ಣ ಎರಡಸ್ಥಾನ ಅಂತೇಳಿ. ಅವಾಗ ನಾಟಕದಾಗ ಹಾಡ್ರಿ ಫಸ್ಟಿಗೆ. ಅವಾಗ ದೊಡ್ಡ ಆಕಾರದ ಬಹಳ ಡಿಮಾಂಡ್ ರೀ ನಾಟಕದಾಗ. ಹಂಗಾದ ಅಂಶ ಅವ್ರ ರಕ್ತ ಕಣಗಳು ಬಂದೇ ಇರ್ತಾರೆ. ಶ್ರೀ ರಾಘವೇಂದ್ರ ಕಂಪ್ನಿ ಇನ್ನೂ ಐತಿ ಸರ್. ಇವತ್ತು ಮಾಡ್ತೇವೆ ಸರ್. ಪ್ರತಿ 43 ವರ್ಷ ಈ 48 ವರ್ಷ ಸರ್. ಪ್ರತಿ ವರ್ಷ ರೀ ಹಂಗ ನಮ್ಮ ಹೊಸ ಹುಡುಗರನ್ನ ತಯಾರು ಮಾಡ್ತೇವ್ರಿ ನಾವು ಹಿಂದಿಂದ ರೀ. ಹಂಗ ಅವ್ರ ಕಲಾವಿದ್ರು ನಾವು ಬರ್ತೇವೆ, ತಮ್ಮ ನೀ ಬಿಡ್ಬೇಡಿ, ನೀ ಚಂದ ಐತಿ, ನೀ ಮಾಡು ಪಾತ್ರ ಆರಿಸ್ತೇವ್ರಿ, ಆರಿಸಿ ಕೊಡ್ತೇವ್ರಿ. 1 ತಿಂಗಳು ತಾಲೀಮ್ ಮಾಡ್ತೇವ್ರಿ. ಚಂದ್ರಾಯ ದಿವಸ ದೊಡ್ಡ ಪ್ರಮಾಣ ನಾಟಕ ರೀ ನಮ್ದ್ರಿ. ತೇರ್ ಇಳಿದ್ರಿ, ಊರಿಗೆ ಊಟ ಹಾಕುದ್ರಿ, ರಾತ್ರಿ ನಾಟಕ ಮಾಡುದ್ರಿ. ಮತ್ತ ಒಳ್ಳೆ ಈ ಹಗ್ಗ ಜಗ್ಗುರಿ, ಕಲ್ಲು ಎತ್ತಿವು, ಮತ್ತ ಏನ್ರ ಎತ್ತಿನ ಗಾಡಿ ರೇಸ್ ರೀ. ಎಲ್ಲಾ ಊರಾಗ ಹಿರಿಯರ್ ನಿಂತ ಸುಮಾರು 25ರಿಂದ 30 ಸಾವಿರ ಜನಸಂಖ್ಯೆ ಇರುತ್ತೆ ಸರ್. ಅವ್ರು ನಾಟಕ ನೋಡಕ್ ನಮ್ ನಾಟಕ ನೋಡಕ್ ಒಂದ್ 10-12 ಮಂದಿ ಗೆಳೆಯರ್ ಬಳಗ ಐತ್ರಿ ನಮ್ದು. ಈ ಮುದುಕವ್ರ ಹೊಲಕ್ಕೆ ಬೋರ್ ಹಾಕ್ಸುದ್ರಿ, ನೀರ್ ಬಿದ್ದರೆ ಅಟ್ಟ ರೊಕ್ಕ ಕೊಡುದ್ರಿ. ಅವ ನೀರ್ ಬಿಡ್ಲಿಕ್ಕೆ ನಾವೇನ್ 10-12 ಮಂದಿ ಇದ್ವಲ್ರಿ. ಈಗ ನನ್ ಚನ್ನಬಸಯ್ಯನ ಅದಾನ್ರಿ, ನಂದು ನೀರ್ ಬೀಳಾರ್ದಕ್ರಿ ಆಗಿನ ಟೈಮ್ದಾಗ 13-23 ಸಾವಿರ ರೂಪಾಯಿ ರೀ. ಅವ್ನ್ ಕೇಳಬೇಡ, ಅವ್ನ್ ತೊಂದ್ರೆ ಐತಿ, ನೀರ್ ಬಿದ್ದಿಲ್ಲ, ಅವ್ ಅಳ್ತಾನ, ಅವ್ನ ಹೊಲ್ದಾಗ ನೀರ್ ಬಿದ್ದಿಲ್ಲ, ಬೋರಿನ ರೊಕ್ಕ ನಾ ಕೊಡ್ತ ನಾವ್ ಕೊಟ್ಟ ಕೊಡ್ರಿ. ಮುಂದ ಆತ್ಮ ಗೆಳೆಯರ್ ಒಳಗ್ರಿ ಹಿಂಗ ಮುಂದೆ ನೀರ್ ಬಿತ್ತಿಲ್ಲ ಏನ 1,000 ರೂಪಾಯಿ ನನ್ ಕೊಟ್ಟ ಹೋಟೆಲ್ ಚಾಲೂ ಮಾಡ್ಯಾನ ಅಂದಲ್ರಿ. ಈ 5 ಎಕರೆ ತಂದ್ಮ್ಯಾಗ ಹೊಳಿ ಪೈಪ್ಲೈನ್ ಭಾಳ ರೊಕ್ಕ ಆಗ್ತೈತಿ ಅಂತ ಅನ್ನಕತ್ತೇನ್ರಿ. ಹಂಗಾರೆ ಹೊಳಿ ಪೈಪ್ಲೈನ್ ನಿನಗೆ ಭಾಳ ಆಗ್ತೈತಿ ಅಂದ್ರೆ ಒಂದು ಬೋರ್ ಹಾಕಿ ಕೊಡ್ತಾನೆ ಅಂತ ಬೋರ್ ಹಾಕಿದ್ರಿ. ಬೋರ್ ಹಾಕೊಡ್ದ ನೀರ್ ಬೀಳಿಲ್ರಿ. ನಾ ಅಳ್ಳಾಕತ್ನಿ ಹೊಲ್ದಾಗ. ಹತ್ತು ಕೂಡಲೇ ಅವಂಗ ಕೇಳ್ಬೇಡ್ರಿ ರೊಕ್ಕ ನಾ ಕೊಡ್ತಂತ 13,000 ಆತನ 23,000 ರೂಪಾಯಿ ಆತ್ರಿ. ಬೋರಿಂದ ಕುಣಿ ತೆಗ್ದಿದ್ರಿ. ಅವ್ನು ಕೇಳ್ಬೇಡ ತಾವ್ ಕೊಟ್ಟ ಮತ್ತೆ ತೆಳಗ್ ಹಾಕಿದ್ವಿ, ಅಲ್ಲಿ ಬಿತ್ತು. ನೋಡ್ರಿ ಯಾವ್ದಾರ ಒಂದು ಡೈಲಾಗ್ ನೆನಪಿದ್ರಿ ಹೇಳ್ರಪ್ಪ. ನಾಟಕದ್ರಿ ಹೇಳ. ಅಲೆಲೆ ಹುಡುಗಿ ಈ ಗಲಗಲಿ ಗ್ರಾಮದಾಗ ಬಂದ ನಮ್ಮ ಬಸನಿಂಗಯ್ಯ ಕಲ್ಯಾಣಿ ಅವ್ರ ಹೋಟೆಲ್ದಾಗ ಚಟ್ನಿ ತಿಂದಿದ್ದು ಮರ್ತಿಯೇನ ಹುಡುಗಿ? ಗಲಗಲಿ ಊರಂದ್ರ ಪ್ರಸಿದ್ಧ. ಅದಕ್ಕ ನಮ್ಮ ಊರಾಗಿನ BK ಕಲ್ಯಾಣಿ ಅವ್ರ ಹೋಟೆಲ್ ಅಂದ್ರೆ ಇನ್ನೂ ಪ್ರಸಿದ್ಧ ಹುಡುಗಿ, ಇನ್ನೂ ಪ್ರಸಿದ್ಧ. ಬಾ ಅಲ್ಲಿ ಚಟ್ನಿ ತಿಂದ ಇಲ್ಲಿ ಜಾತ್ರೆಗ ಮಜಾ ಮಾಡೋನು. ಏನಂತಿ ಇದಕ್ಕ?
ಅದ್ಭುತ ಅದ್ಭುತ. ಇವರಪ್ಪ ಅವ್ರದ್ದು ಭಾಳ ದೊಡ್ಡದಾರ ಸರ್, ಅವ್ರದ್ದು ಇಲ್ಲೇ ಟೇಲರ್ ಅಂಗಡಿ ಭಾಳ ದೊಡ್ಡ. ಎಲ್ಲ ಇವ್ರು ಹೋಟೆಲ್ದಾಗ ನಾಷ್ಟ ಮಾಡ್ಲಿ ಜಿಲೇಬಿ ಮಾಡಕತ್ತಂತ ಜಿಲೇಬಿ ತಿನ್ನಿಸ್ತಾರೆ. ಜಿಲೇಬಿಗೆ ಎತ್ತಿದ ಕೈ ರೀ ಯಾರು ನಾವು 1000 ರೂಪಾಯಿ ಕೊಟ್ಟಾನಲ್ರಿ, ನಮ್ ಗೆಳೆಯ 1000 ರೂಪಾಯಿ ಕೊಟ್ಟಾನಲ್ರಿ, ಕೈ ಒಂದು ಜಿಲೇಬಿ ಆಗೈತಿ ಬಿಟ್ಟು ಬನ್ನಿ ಅಂದ್ರೆ ಇದು ಆಗ್ತೈತಿ, ಇಲ್ಲೇ ದಾರೆ ಐತಿ. ನಡ್ರಿ ನಡ್ರಿ ಇದಟ್ಟ ಹಸನ್ ಇಟ್ಕೊಲಿಯಪ್ಪ. ಏನ್ ಮಾಡ್ತೀವ ನನಗ್ ಬಾಡಿಗೆ ಕೊಡ್ಬೇಡ, ದೇವ್ರನೇನು ಚಲೋ ಮಾಡ್ಲಿ, ಹಸನ್ ಇಟ್ಕೋ ಹಂಗಾಗಿರ್ ಅತ್ತಿಲ್ವ. ನನಗ್ ಮುದುಕ ನನಗ 2000 ರೂಪಾಯಿ ಬಾಡಿಗೆ ಕೊಡ್ತಂತ ಬಂದಿದ್ರೆ ಬಾಡಿಗೆ ಬ್ಯಾಡ ನನಗ, ಅದ್ರದ್ದು ಅನ್ನ ಉಂಡುನು ಹಸನ್ ಇಡ. ಯಾಕಂದ್ರೆ ಇದ್ರ ಅನ್ನ ಉಂಡವಂಗ ಹಿಂಗ್ ಹೊಲಸು ನೋಡಿದ್ಕೊಳ್ಳಿ ಕೆಟ್ಟ ಅನಿಸ್ತೈತಿ. ನಾ ದೀಪಾವಳಿ ಪಾಡ್ಯಕ್ಕೊಮ್ಮೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತೀವಿ ನೋಡಿ, ಹಸನ್ ಇಟ್ಕೋ. ಆರಾಮ್ ದೀಪ ಸರ್. ನಾ ಹೇಳಿನಲ್ರಿ ಫಸ್ಟಿಗ್ರಿ, ಯಪ್ಪ ನನಗೆ ಯಾರು ಇಲ್ಲ ಅಟ್ ಅಂಗಡಿ ಬಂದ್ ನೀನ ಪೂಜೆ ಮಾಡ್ಪ ತೊಗೊಂಡಾರ ನೀನೇಂದ್ರ ಮೇನ್ ರೀ. ಬರ್ರಿ ಸರ್, ಮೂಲ ದೇವ್ರಿ ಇಲ್ಲಿ ಗಾಲವ್ ಮಹರ್ಷಿಗಳ್ರಿ ತಪಸ್ಸು ಮಾಡಿದ್ದು ಇದು ರೀ. ಇಲ್ಲೊಂದ್ ದೊಡ್ಡ ಗಿಡ ಐತತ್ರಿ, ಮೊದ್ಲೇದವ್ರು ಹಿರಿಯರು ಹೇಳ್ತಾರ್ರಿ, ಆ ಗಿಡದ ಬಡ್ಡ್ಯಾಗ ಅವ್ರು ಕೂತ ಐಕ್ಯಾಗಿದ್ದ ಜಾಗ ಇದಾವ್ರಿ ಗಾಲವ್ ಮಹರ್ಷಿಗಳು. ಇದ್ರ ಭಾಳ ಇತಿಹಾಸ ಐತಿ. ನೀವೇನೋ ಬೇಡ್ಕೊಂಡಿದ್ದು ಹೇಳ್ತಿದ್ರಿ. ಸರ್ ಈಗ ನಾ ಅಲ್ಲಿಂದ ನಮ್ ಗೆಳೆಯ 1000 ರೂಪಾಯಿ ಕೊಟ್ಟಲ್ರಿ, 1000 ರೂಪಾಯಿ ಕೊಟ್ಟಾಗ ಹಳವಾಡ ಮಠ ಪಂಚ ಇಲ್ಲೇ ಕೂತಿದ್ರಿ ಕಟ್ಟಿಗ್ರಿ. ಅವಾಗ ಹೇಳಿನ್ರಿ ನಾನು ಹಸಿನ ಹಾಕಕ್ ಬರ್ತಾನ ಬಾಪ ಅಂದ್ರೆ, ಅವ ಹೊಳಿಗೆ ಹೋಗಿ ಒಂದು ಜಳಕ ಮಾಡಿ ಒಂದು ಕಲ್ ತಗೊಂಬ ಲಕ್ಷ್ಮಣ್ ಮಾಡ್ತಾಂದ್ರೆ ಬಾ 5:05 ಬಂದ್ರಿ ಇಲ್ಲಿ ಕೂತಿದ್ರಿ. ಯಾರೋ ಒಬ್ಬನಾರಿ ಕೊಳ ಇಟ್ನಿ ಒಂದಷ್ಟ ನೀರ್ ಹಾಕಿನಿ, ಅಪ್ಪ ನನ್ನ ಅಂಗಡಿಗಂತೂ ಯಾರು ಬರಂಗಿಲ್ಲ ಪೂಜೆಗೆ, ನೀರ ಬಾಯಪ್ಪ ಊರ್ ಮಾಲಕ್ ನೀನ ಅವತ್ತ ಬೇಡ್ಕೊಂಡ್ ಚಾಲು ಮಾಡಿದ್ರಿ. 10 ಪೈಸೆ ಚಾ ಚಾಲು ಬರ್ರಿ. ನಮಸ್ಕಾರ. ಬರ್ರಿ ಬರ್ರಿ ಹೋಗೋಣ ಬರ್ರಿ ಸರ್. ನಮಸ್ಕಾರಪ್ಪ. ಇಲ್ಲೇ ಬೆಳಗಡೆ ಆಗದಾರ್ರಿ ಅವ್ರ ಇದ ಮೂಲ ನಮ್ಮ ಗಲಗಲಿ ಕ್ಷೇತ್ರದ್ರಿ ನಾ ಋಷಿಗಳ್ರಿ ಇವ್ರು. ಇಲ್ಲಿ ಇನ್ನೇನು ಏನ್ ಮಾಡಿದ್ರು ತಿಳಿಯಂದ ಸರ್, ನಾ ಒಟ್ಟು ದುಡಿಬೇಕು ಮಾಡ್ಬೇಕು ಅವಾಗ್ರಿ. ಮತ್ತೆ ರಾತ್ರಿ ಸರ್ 11-12 ಗಂಟೆ ರೂಪಿ ಮಕ್ಕೋತಿದ್ ಮತ್ತೆ ಹಸನ ಹಾಕಕ್ ಕೇಳವ. ಮತ್ತೆ ರವಿವಾರ ಮಾರ್ಕೆಟ್ ರೀ, ರವಿವಾರ ವ್ಯಾಪಾರ ಮಾಡಿದ್ರು 500-700 ರೂಪಾಯಿ ಉಳಿದ್ರಿ ಸರ್ ರವಿವಾರಕ್ಕೊಮ್ಮೆ. ರವಿವಾರ ಸಂತ್ರಿ ಸರ್. ಮತ್ತು ಎಲ್ಲಾ ಮಂದಿ ಇಲ್ಲಿಂದ ಬಂದು ನನ್ನ ಅಂಗಡಿಗೆ ಬರೋವ್ರಿ, ಪಾಳೆ ಹಚ್ಚಿ ನಿಂದ್ರವ್ರಿ, ಪಾಳೆ ಹಚ್ಚಿ ನಿಂದವ್ರಿ. ನಮಸ್ಕಾರ. ಇದೇ ಬಂದಾಟ ಸರ್, ಪಾಳೆ ಹಚ್ಚಿ ನಿಂದ್ರವ್ರಿ ಸ್ವಾಮಿಗಳ. ಕಡಿಕೊಬ್ಬೊಬ್ರು ಕೈಯಾ ಪ್ಲೇಟ್ ತಂದು ಹೊರಗೆ ನಿಂತಿನವ್ರಿ. ಎಷ್ಟೊತ್ತು ಮಾಡ್ತಿದ್ರಿ ಇದು ಹೋಟೆಲ್? ಎಷ್ಟು ಟೈಮ್? ಒಂದು ಮುಂಜಾನೆ ರೀ 5:05 ಚಾಲು ಮಾಡಿನಂದ್ರಿ ರಾತ್ರಿ 8-8 ಮಟ್ಟ ರೀ. ಯಾಕೆ? ಹ್ಞೂನ್ರಿ. ಸರ್ ಮೈಸೂರು ರೆಸ್ಟೋರೆಂಟ್ ಅಂತೇಳಿ ಬಿಜಾಪುರದಾಗ ಹೋಟೆಲ್ MR ಹೋಟೆಲ್ ಅಂತ, ಅದ್ರ ಕನಸು ನೀವು 30 ನಮಸ್ಕಾರ ರೀ. ನಮಸ್ಕಾರ. ಒಂದು 30 ವರ್ಷದಿಂದ ಅದು ಕನಸು ರೀ. ಅದು ಅಂದ್ರ ನಾನು ಒಂದು ಅಂತದ್ ಮಾಡಬೇಕು, ಆ ಸೇಮ ನಾನು ಒಂದು ಅಂತ ಹೋಟೆಲ್ ಮಾಲೀಕ ಆಗ್ಬೇಕು. ಅಲ್ಲಿ ಪ್ರತಿ ಸಲ ಬಿಜಾಪುರಕ್ಕೆ ಎಷ್ಟು ಮಂದಿ ಗೆಳೆಯರದು ಆ ಹೋಟೆಲ್ಗೆ ಹೋಗಿ ನೀವು ಹೆಂಗ್ ಮಾಡ್ತೀರಿ, ಏನ್ ಮಾಡ್ತೀರಿ, ಎಲ್ಲೆಲ್ಲಿ ಇವ್ರನ್ನ ತರ್ತೀರಿ ಭಟ್ರನ್ನ, ಅವ್ರನ್ನೆಲ್ಲ ಚರ್ಚೆ ಆಗಿಂದಾನೆ ಇತ್ತು ಆಶ್ಚರ್ಯ. ಒಂದು ಕನಸು ದೊಡ್ಡ ಹೋಟೆಲ್ ಸಿಟಿ ಒಳಗೆ ಮಾಡಿದ್ರೆ. ಇವ ನನ್ನಲ್ಲೊಂದು 15-20 ವರ್ಷ ಕೆಲಸ ಮಾಡ್ಯಾನ್ರಿ. ಅವನು 10-12 ವರ್ಷ ಹುಡುಗಿದ್ದಾಗ ನನ್ನ ಕಡೆ ಕಬ್ಬಸಿಗೆ ಬಂದಾನ್ರಿ. ಈ ಒಂದು 10-15 ವರ್ಷ ಆತ್ರಿ ಅವ್ನು ನನ್ನ ಕಡೆ ಕೆಲಸ ಬಿಟ್ರಿ. ಮೊದಲು ಮಾಡ್ಯಾನ್ರಿ. ಈಗೇನ್ ಮಾಡತ್ತೀರಿ? ಈಗೇನ ಟಮಟೆ ಮಾಡಾಕತ್ರಿ, ಆಟೋ ರೀ. ಎಷ್ಟು ವರ್ಷ ಇದ್ದಿ ಹೇಳ, ಏನೇನು 15 ಯಾಕ್ರಿ 18 ವರ್ಷನೇ ಇದ್ದೀನಿ ಈಟ್ ಇದ್ದಾಗ್ರಿ. ಫಸ್ಟಿಗೆ ನಾನು ಕಾಲು ಸುರುಗನಿಲ್ಲ ಹೋಟೆಲ್ದಾಗ, ಆದ್ರೂ ಒಂದಿನ ಸೂಟಿ ಮಾಡ್ತಿದ್ದಿಲ್ಲ. ಇಲ್ಲ ಏನ್ ಭಯಂಕರ ಸಿಟ್ಟು? ಅದು ಅವ್ರ ವಿಶ್ವಾಸ ನಮ್ಯಾಗ ಇತ್ತು. ಅವ್ರ ಏನ್ ಕಬ್ಜಾ ನಮ್ ಜವಾಬ್ದಾರಿ, ಆ ವಿಶ್ವಾಸ ನಮ್ಯಾಗ ಗಲ್ಲೆ ಪೆಟ್ಟಿಗೆ ನಮ್ ಜವಾಬ್ದಾರಿ. ಅಟ್ ವಿಶ್ವಾಸ ನಂಬಿಕೆಯಿಂದ ಮಾಡ್ಕೊತ ಬಂದಿವ್ರಿ. ಚಲೋ ಆಗ್ಲಿಲ್ಲ ಅಂದ್ರೆ ಚಲ್ಲೇ ಬಿಡ್ತಿದ್ರಂತಲ್ಲ, ಏನ್ರಿ ಮಾಲ್ ಚಲೋ? ಚಲಿ ಬಿಡ ಕೆಟ್ಟಿದ್ದು ಮಾಡಿ ಮಾತು ಗಿರಾಕಿ ಬರ್ತಾವ್ರಿ, ಕಸ್ಟಮರ್ ಬರ್ತಾವ, ನುಕ್ಸಾನ್ ಆದ್ರೆ ಇದು ಮಾಡ್ರಿ. ಒಂದು 18-20 ವರ್ಷ ಕೆಲಸ ಮಾಡ್ಯಾನ್ರಿ. ಆಮ್ಯಾಗ ಒಂದಿಟ್ಟು ಲಗ್ನದು ಆದ್ಮೇಲೆ ಹುಡುಗರು ಅದಕ್ಕೂ ಟಮ್ ಮಾಡ್ಕೊಂಡ ಅದಾನ್ರಿ. ಈಗ ಆರಾಮದಿರಿ? ಆರಾಮದ್ರಿ, ಎಲ್ಲ ದೇವ್ರ ವಾಸರ. ಕೆಟ್ಟದನ್ನ ಚೆಲ್ಲಿದ್ರೆ ನಮಗೆ ಹತ್ತಿರ್ತಾರ. ಇವ್ರು ಏನ್ ಮಾಡ್ತಾರು, ಹೆಂಗ್ ಮಾಡಿದ್ರೆ ಏನ ಚೆಲ್ಲಿ ಬಿಟ್ಟಲ್ರಿ, ಒಟ್ಟು ಚಲೋ ಅಡಿಗೆನ ಮಾಡ್ತಾರ ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟೆ. ಮೊದಲು ಏನ್ ಮಾಡ್ತಾರೆ ಎಲ್ಲಾರು ಇಡ್ ದಿವ್ಸದಾಗ್ರಿ ಸರ, ಮತ್ತ ಅದ ನಮ್ ನುಕ್ಸಾನ್ ಆಗತ್ತೆ ಮಾಡಿದ್ವಿ ತಿಳ್ರಿ. ಅದನ್ನ ಚಾ ಇರ್ಲಿ, ಸಾಂಬಾರು ಇರ್ಲಿ, ಎಲ್ಲ ಪ್ರತಿಯೊಂದು
ಅಚ್ಚುಕಟ್ಟಾಗಿರ್ಬೇಕ್ರಿ ಆಳುಗೊಳಿಸೋದಕ್ಕೆ ಅಚ್ಚುಕಟ್ಟಾಗಿರ್ಬೇಕ್ರಿ ಅದು ನಮಸ್ಕಾರ. ಸ್ವಚ್ಛತಾ ನಮಸ್ಕಾರ ರೀ. ಎಂತದ ಮತ್ತೆ ಆರಾಮದಿಲ್ಲ? ನಾವು PKP CO ರೀ 36 ವರ್ಷ ಸರ್ವಿಸ್ ಮಾಡಿ ಇಲ್ಲೇ ಸೊಸೈಟಿ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ ಐತ್ರಿ ಅದ್ರದ್ದು ನಮ್ಮ ತಂದೆಯವ್ರು ಸೇರ್ಕೊಂಡ್ರಿ ಒಂದು ತೊಡೆ 10 ವರ್ಷ ಮಾತ್ರ PKP CO ರೀ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ ಅದ್ರದ್ದಿದ್ರಿ ಹಿಂಗಾಗಿ ರೀ ಬರಂಗಿಲ್ಲ ಅಲ್ಲೇ ಹೋಗುದು ಆರಾಮಪ್ಪ. ಹಚ್ಕೊಡ್ತಾನೆ ಇಲ್ಲೇ ಹಿಂಗೆಲ್ಲ ಮಾಡ್ಕೊತ ಬಂದು ನಾನು 10 ವರ್ಷ ಬಹುಮಾನ ತೊಗೊಂಡ್ರಿ PKP ತಾಲೂಕಾ ಮಟ್ಟದಾಗ 2 ಸಲ ರೀ ಜಿಲ್ಲಾ ಮಟ್ಟ ಈಗ 4 ವರ್ಷ ಆಯ್ತು ರಿಟೈರ್ಮೆಂಟ್ ಆಯ್ರಿ ಎಲ್ಲರೂ ಒಂದು ಉದ್ಯೋಗ ಖಾಲಿ ಯಾರು ಇಲ್ರಿ ಮತ್ತೆ ನಾವು ಆರಾಮಪ್ಪ. ಸರ್ ನಂದು 2ನೇ ಹೋಟೆಲ್ ಇದು 2ನೇ ಹೋಟೆಲ್ ರೀ ಅದನ್ನ 2003 ಒಳಗ್ರಿ ಇದನ್ನ ಓಪನ್ ಮಾಡೀನ್ರಿ. ಹೌದಾ? ಹೌದ್ರಿ. ಬಟ್ ಇದು ಹೆಸರು ಅಂದ್ರೆ ಸರ್ ಹೋಟೆಲ್ ಅನ್ನಪೂರ್ಣೇಶ್ವರಿ ನಂದರಿ ಅವ ಶಬರಿ ಸಾಗರ ಇಟ್ಕೋತನ್ರಿ ಅಂದ ಆಯ್ತು ಪಾ ಇಟ್ಕೋ ಅಂತ ಹೇಳಿ ಇದು ಎರಡನೇದ? 8 ಲಕ್ಷ ರೂಪಾಯಿ ಡಿಪಾಸಿಟ್ ರೀ ತಿಂಗಳ 50,000 ರೂಪಾಯಿ ಬಾಡಿಗೆ ಈಗ ಕೊಟ್ಟಿರೋದು ಕೊಟ್ಟೇನ್ರಿ. ನನಗ ಭಾಳ ಎಡ್ಸಾಗತ್ತೆ ಬ್ಯಾಡ ತಿಳ್ಕೆಶಿಂದ ಅಲ್ಲಿ ಒಳಗೆ ನೋಡಕತ್ ಬರ್ರಿ ಎಲ್ಲ ನಾನು ತಯಾರು. ನಮಸ್ಕಾರಪ್ಪ. ಆರಾಮ್ ತವ? ನಮಸ್ಕಾರಪ್ಪ. ಆರಾಮ್ಲ? ಕೆಲಸ ಇತ್ತು. ಹಾಂ ನಮಸ್ಕಾರ ರೀ. ನಮಸ್ಕಾರ. ಆರಾಮಲ್ರಿ? ನಮಸ್ಕಾರ. ಇದು ಬಟ್ಟಿ ಕೂಲ್ರಿ. ಇರಾ ಬಸ್ ನೀವ ನನ್ನಲ್ರಿ ಒಂದು 20 ವರ್ಷ ಆತ್ರಿ ಇವ್ರಪ್ಪ ಇವನು ಕುಡೀರಿ ನಮ್ಮಲ್ಲೇ ರೀ. ಹೌದಾ? ಹ್ಞೂ ರೀ. ಇವ ಇಲ್ಲೇದನ್ರಿ ಸಣ್ಣದಿರ್ತಾನ ನನ್ನಲ್ಲೇ ಅದಾನ್ರಿ ಹುಡುಗ. ಓಕೆ. ಏನಪ್ಪ ಹೆಸರು? ಕಿರಣ ಶೇಖಪ್ಪ ಕಡೆಗೆ ಎಷ್ಟು ವರ್ಷದಿಂದ ಮಾಡತ್ತೀರಿ? ಒಂದು 20 ವರ್ಷ ಆದ್ರಿ ಅಪ್ಪಾರ ಮಾಡಕತ್ರಿ ನಾವು ಮಾಡಕತ್ತ ಒಂದು 17 ವರ್ಷ ಆತ್ರಿ ನನ್ನಲ್ಲೇ ಅದ. ಏನೇನು ಮಾಡ್ತೀರಿ? ಇದು ದೋಸೆ ಪುರಿ ರೀ ಎಲ್ಲ ಕಲ್ತೀರಿ? ಏನು ಹೇಳ್ತೀರಿ ಸಾಯೋರ ಬಗ್ಗೆ? ಅವ್ರ ಬಗ್ಗೆ ಏನು ಹಂಗಿರಿ ಎಲ್ಲ ಅವ್ರದ್ದೆಲ್ಲ ಎಲ್ಲರ ಮ್ಯಾಗೂ ಅವ್ರು ಐತ್ರಿ ಅವ್ರಿಂದ ಎಲ್ಲರಿಗೆ ಒಟ್ಟು ಚಲೋ ಆಕತ್ರಿ ಚಲೋ ಆಕೈತಿ. ಅವಂಗೆಲ್ಲ ಕೆಲಸ ಅದು ಕಲ್ಸೀನ್ರಿ ನಾವು. ಅವರೆಲ್ಲ ಕಲ್ತೀರಿ ಎಲ್ಲ ಕಬ್ಬ ಸಿಗಿದ್ರೆ ದೋಸೆ ಮಾಡೋದು ಹೆಂಗ ರುಬ್ಬುದು ಹೆಂಗ ಅವಂಗೆಲ್ಲ ಕಲ್ಸೀನ್ರಿ. ಎಲ್ಲ ಬರ್ತೀವಿ. ಏನು ಮಾಡತ್ತೀರಿ? ಇಡ್ಲಿ ರೀ ಇಡ್ಲಿ ಹಾಕಿದ್ರಿ ಕಪ್ಪು ಇಡ್ಲಿ. ಇದೇನು ಅಂಗಡಿ ಐತಲ್ರಿ ಈ ಮಾಲಕ್ ಒಂದು ನೀರಿನ ಗ್ಲಾಸ್ ತಂದಿಲ್ರಿ ಎಲ್ಲ ನಂದರಿ. ಹೌದಾ? ಹಾ ಒಟ್ಟೆ ಅಂಗಡಿ ಹೆಂಗ್ ಚಾಲೋ ಐತಲ್ರಿ ಮುಂಜಾನೆ 10 ಗಂಟೆಗೆ ಅವ್ನು ಕೊಟ್ಟು ಬಿಟ್ಟನ್ರಿ. ಇದೇನು ನಮ್ಮ ಕನಿಕಾ ಅಂತೈತಲ್ರಿ ಒಟ್ಟ ನಮ್ಮ ಹುಡುಗನ ಎಬ್ಬಿಸಿ ಅವ್ನು ಕೊಟ್ಟು ಬಿಟ್ಟನ್ರಿ. ಅವನು ಚಲೋ ಅದಾನ್ರಿ ವೆಂಕಟೇಶ್ ಅಂತ ಹೇಳಿ ತಿಂಗಳ 50,000 ರೂಪಾಯಿ ಬಾಡಿಗೆ ರೀ ಒಂದು 8 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತಾನೆ. ಮ್ಯಾಗೂ ಐತ್ರಿ ಮ್ಯಾಗ ಬಟ್ಟಿ ಕೂಲಿಯೋದು ಮಾಡೀನ್ರಿ. ಇದನ್ನ 2 ಲಕ್ಷ ವರ್ಷ ತೊಗೊಂಡಿ ಅಂತ ಹೇಳಿನಲ್ರಿ 2003 ಒಳಗ್ರಿ ತೊಗೊಂಡ್ 2002 ಒಳಗೆ ತೊಗೊಂಡ್ರಿ ಗೇಟ್ ಹಾಕಿದ ಮ್ಯಾಗ್ರಿ ಮುಳುಗಡೆ ಆಗಿದ್ದ ತೊಗೊಂಡನ್ರಿ. ಮುಳುಗಡೆ ರೊಕ್ಕ ಕೊಟ್ಟಿದಾರ್ರಿ ಇದಕ್ಕೆ ಕೊಟ್ಟದ್ದು ಮಾತ್ರ ನಾ ತೊಗೊಂಡ್ರಿ. ಇವ್ರ ರೊಕ್ಕ ಬಂದಿದ್ದು 1,40,000 ರೀ ನಾ ಕೊಟ್ಟಿದ್ದು 2 ಲಕ್ಷ ರೀ. ಇದು ಖರೀದಿ ಆಗಂಗಿಲ್ರಿ ಸುಮ್ಮ ಹಂಗ ಒಂದು ಬಾಂಡ್ ಮ್ಯಾಗ್ರಿ ಅಂಥದ್ದು ಮಾತ್ರ 4-5 ಲಕ್ಷ ರೂಪಾಯಿ ಖರ್ಚು ಮಾಡೀನ್ರಿ. ಅವಾಗ ನನಗೆ ಊರಾಗ ಹಿರಿಯರು ಬೇದ್ರಲಿ ಹುತ್ತು ಸ್ವಾಮಿ ಬೇರೆ ಊರಿಗೆ ಅವ್ರು ರೊಕ್ಕ ಹಾಕ್ಲಿ ಅಲ್ಲಿ ಏನ್ರ ನೀನು ಕೆಲಸ ಆಗ್ತೈತಿ ಅಂತಂದ್ರಿ ಧೈರ್ಯ ಮಾಡಿ ಹಾಕೀನ್ರಿ. ಧೈರ್ಯ ಮಾಡಿ ಹಾಕಿ ಚಲೋ ವ್ಯಾಪಾರ ಆತ್ರಿ. ಈಗ ಇಷ್ಟೆಲ್ಲ ಬರ್ತೈತಿ. ನಾನು ಅವಾಗ 2003ರಿಂದ 2010 ಮಟ ರೀ ಇಲ್ಲಿ ಲಾಸ್ಟ್ 40,000 ಮಟ ವ್ಯಾಪಾರ ಮಾಡೀನಿ. ಅವಾಗ ನನಗೆ ಜಮಖಂಡಿ ಭಾಳ ಹೆಚ್ಚಾತ್ರಿ. ಹಿಂಗಾಗಿ ನನ್ನ ಮಕ್ಕಳನ್ನ ಹೆಂಡ್ರ ಕರ್ಕೊಂಡು ಅಲ್ಲಿಗೆ ಹೋದ್ನಿ ಇಲ್ಲಿ ಅಂಗಡಿ ಬಾಡಿಗೆ 2010 ರೀ. ಹಾಂ ಏಪ್ರಿಲ್ ಒಳಗೆ ರೀ ಬಸದ ಹೆಂಚಿಗೆ ಚಾಲು ಮಾಡೀನಿ. ಅಜ್ಜಾರು ನಮ್ದು ಅಜ್ಜಾರು ಏನು ಹಳಿ ಹೋಟೆಲ್ ರೀ ನಮ್ಮ ಬಾಲ್ಯನ ಅಲ್ಲೇ ನಡೆದೈತ್ರಿ. ಅಲ್ಲಿ ಅಂತ ಇಡ್ಲಿ ಪುರಿ ಇನ್ನ ಮಟ್ಟ ಇನ್ನೂವರೆಗೆ ನಾವು 5 ಸ್ಟಾರ್ ಹೋಟೆಲ್ನಾಗೂ ಟ್ರೀಟ್ ತೊಗೊಂತೀವಿ ಅಂತ ಇಡ್ಲಿ ನಮಗೆ ಸಿಕ್ಕಿಲ್ಲ. ಮತ್ತು ನಮ್ಮ ಬಾಲ್ಯನ ಅಲ್ಲೇ ಕಳ್ದಂಗೆ ಆಗೈತಿ. ನಾವೆಲ್ಲ ಸರ್ಕಲ್ ನಾವು ಪ್ರೈಮರಿ ಹಿಡಿದ ಅಪ್ ಟು ಹೈಸ್ಕೂಲ್ ಮಟ್ಟ ಅಲ್ಲೇ ಇಡ್ಲಿ ತಿಂತಿದ್ವಿ ರೀ. ಅವ್ರ ಮಗ ನಮ್ಮ ಫ್ರೆಂಡ್ ರೀ ಕ್ಲಾಸ್ಮೇಟ್ ರೀ ನಮ್ಮ ಫ್ರೆಂಡ್. ಅವ್ರು ಸಣ್ಣ ಒಂದು ಅಂಗಡಿ ಹಿಡ್ಕೊಂಡು ಇಷ್ಟು ದೊಡ್ಡ ಉದ್ಯಮಿಯಾಗಿ ಬೆಳೆದಾರ ಅಂದ್ರೆ ನಮಗೂ ಸ್ವಲ್ಪ ನಮ್ಮ ಊರಿಂದ ನಮಗೂ ಹೆಮ್ಮೆ ಆಕೈತ್ರಿ ಅದ್ರ ವಿಷಯ ಹೇಳಕ್ಕ. ಹಾಗೆ ಅದು ಮತ್ತು ಫುಡ್ ಕ್ವಾಲಿಟಿ ಸೂಪರ್ ರೀ ಅವ್ರದ್ದು. ಒಟ್ಟು ಫೆಸಿಲಿಟೀಸ್ ಅದು ಏನು ಯೂಸ್ ಮಾಡಂಗಿಲ್ಲ. ಹಾಂ ಫಸ್ಟ್ ಅವ್ರು ಟೇಸ್ಟ್ ಇವನ್ ಅವ್ರು ಅಡ್ಗೆ ಮಾಡಿ ಬಂದವ್ರು ಅದಾರ. ಅವ್ರು ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹಿಂಗೆ ದೊಡ್ಡ ಉದ್ಯಮಿ ಆದವ್ರಲ್ರಿ. ಅವ್ರು ಅಡ್ಗೆ ಮಾಡ್ಕೋತ ನಮ್ಮ ಕಣ್ಣುಜ್ರ ಅಡ್ಗೆ ಮಾಡ್ಕೋತ ಮತ್ತು ಅವರ ಕೈಯಲ್ಲೇ ಅಡ್ಗೆ ಮಾಡಿ ಶಿರಾ ತಿಂದ್ರೆ ಭಾರಿ ಫೇಮಸ್ ಶಿರಾ ರೀ. ಸ್ವಂತ ಮಾಡ್ತಾರ್ರಿ ಅವ್ರ ಕಾಕರ ಶಿರಾ ಅಂತ. ಮತ್ತು ಬೆಲ್ಲದ ಶಿರಾ ಸಿಗ್ತೈತ್ರಿ ಗಲಗಲಿ ಇದ್ರಾಗ ಜಮಖಂಡಿ ಬ್ರಾಂಚ್ನಾಗ. ನಮ್ದೊಂದು ರಿಕ್ವೆಸ್ಟ್ ಬೆಲ್ಲದ ಶಿರಾ ಇಲ್ಲಿ ಸಿಗುವಂಗೆ ಮಾಡ್ಲಿ ಅಂತ ನಮ್ದೊಂದು ರಿಕ್ವೆಸ್ಟ್. ಹಾಂ ರೀ
ನಾ ಯಾಕಂದ್ರೆ ಬೆಲ್ಲ ಶಿರಾ ತಿನ್ಬೇಕಂತ ಹೇಳಿ ನಾವು ಫ್ರೆಂಡ್ಸ್ ಎಲ್ಲ ಜಮಖಂಡಿಗೆ ಹೋಗ್ತೀವ್ರಿ. ಸ್ವಲ್ಪ ಇಲ್ಲಿ ಸಿಕ್ಕರೆ ನಾವು ದಿವಸ ಟೇಸ್ಟ್ ಮಾಡ್ಬೇಕಾದ್ರೆ ಸ್ವಾದ ನಾವು ಸಿಗ್ಬೇಕಂತ ಅಜ್ಜರಲ್ಲಿ ಕೇಳ್ಕೊತೀನಿ. ಏನ್ ಆಯ್ತು, ಮಾಡ್ತೀರಿ? ಒಳ್ಳೇದಾಯ್ತು. ಏನ್ ಮಾಡ್ತೀರಿ ನೀವು? ನಾವು ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ನೀವು ಬ್ಯಾಂಕ್ ಕೆಲಸ. ಈಗ ಹಾ ಸರ್. ಇವತ್ತಿನ ಯುವಕರು ಹಾ ರೀ. ಅವ್ರು ನೋಡಿ ಕಲಿಯೋದು ಏನಿದೆ ಅಂತ ಅನ್ಸುತ್ತೆ? ಕಲಿಯೋದು ಏನದಂದ್ರೆ ಶ್ರಮಕ್ ಪ್ರತಿಫಲ ಇರತೈತ್ರಿ. ಸಿಗ್ತೈತ್ರಿ. ಮನುಷ್ಯ ಮೊದಲು ದುಡಿಬೇಕ್ರಿ. ದುಡಿಲಾರ್ದ ಯಾವ ಕನಸುಗಳು ನೆನಸಾಗಕ್ ಸಾಧ್ಯ ಇಲ್ಲ. ದುಡಿಯೋದ್ರಿಂದ ಯಾಕಂದ್ರೆ ಇವ್ರ ಮಕ್ಕಳು ನಮ್ ಕ್ಲಾಸ್ಮೇಟ್ ರೀ. ಇವ್ರ ಎಜುಕೇಶನ್ ಜೊತೆ ಅವ್ರು ಹೋಟೆಲ್ನಾಗೂ ಸಪ್ಲೈ ಮಾಡಕ್ ಹಚ್ತಿದ್ರಿ ಅವ್ರು. ಆಕ್ಚುಲಿ ಅವ್ರು ಮಾಡಬಾರ್ದ್ರಿ, ನಾವು ಅದು ನಚ್ಚರಿಕೆ ಮಾಡ್ತಿದ್ವಿ ಅವ್ರಿಗೆ. ಯಾಕಲೆ ಇಟ್ಟಿಲ್ಲ ದೊಡ್ಡ ಹೋಟೆಲ್ ಇದ್ ಮಗನ ಅಲ್ಲಿ ಇದು ಮಾಡ್ತಿದ್ವಿ ಅಂತ ಹೇಳಿ. ನಮ್ ಫ್ರೆಂಡ್ ರೀ ಅವ. ಇಲ್ಲ ನಮ್ಮ ಅಪ್ಪ ಬೈತಾನ, ಮೊದಲು ಇಲ್ಲಿದ ಚಾಲು, ಆಮ್ಯಾಗ ಮನ್ಯಾಗ ಆರಾಮ್ ಕುಂಡ್ರೋದತ್ ಹೇಳ್ತಿದ್ದತ್ ಕೇಳಿವ್ರಿ ನಾವು. ಅಂದ್ರೆ ಶ್ರಮಕ್ರಿ, ಶ್ರಮ ಪಟ್ಟಾಗ ನಮಗ್ ಪ್ರತಿಫಲ ಸಿಗ್ಬೇಕಲ್ರಿ. ಹಂಗ ಅಮಾತ ಅಂಕರ ಏನು ಬರಂಗಿಲ್ರಿ. ದುಡ್ದಾಗ ಮತ್ ಅದಕ್ಕ ಬಸವಣ್ಣ ಹೇಳ್ರಿ, ಕಾಯಕವೇ ಕೈಲಾಸ. ಕಾಯಕನ ಮೂಲ ಮಂತ್ರ ರೀ ನಮ್ದ. ಅದಕ್ಕೆ ನಾವು ಹೊಳದಂಡೆ ಅವ್ರು ಎಲ್ಲರೂ ಕೂಡಿಸಿ ಅವ್ರಿಗೆ ನಮ್ ಕೃತಜ್ಞತೆ ಸಲ್ಲಿಸ್ತೀವ್ರಿ. ಇನ್ನು ಉತ್ತುಂಗಕ್ಕಾಗಿ 5 ಸ್ಟಾರ್ ಹೋಟೆಲ್ ಆಗ್ಲಿ, ಮೆಟ್ರೋಪಾಲಿಟನ್ ಸಿಟಿ ಒಳಗ ಅವರು ಹೋಟೆಲ್ ನಮಗೆ ರಾರಾಜ. ಯಾಕಂದ್ರೆ ನಮ್ಮ ಊರಂದ್ ಹೋಟೆಲ್ ಐತೆ ಅನ್ನೋದು ನಮ್ಗೆ ಹೇಳಕ್ ಹೆಮ್ಮೆ ಆಗ್ತೈತಿ. ಆದ್ರೂ ಈಗಿನ ಇದ್ರೊಳಗ ಸ್ವಲ್ಪ ಗೋರ್ಮೆಂಟ್ ಕೈ ಹಿಡಿಬೇಕು ಸರ್. ಏನ್ ಗೋರ್ಮೆಂಟ್ ಅಂದ್ರೆ ಹೆಂಗ್ರಿ, ಈಗ ಬೆಂಬಲ ಬೆಲೆ ಕೊಡಲ್ರಿ. ಕಬ್ಬು ಬೆಳಿತೀರಿ? ಕಬ್ಬ ಈ ಕಡೆ ಕಬ್ಬು ರೀ, ಬಿಜಾಪುರ ಸೈಡ್ ಆದ್ರೆ ತೊಗರಿ ರೀ. ಬೆಂಬಲ ಬೆಲೆ ಅಂತೂ ಸಿಗಲ್ರಿ ಸರ್. ಮೊನ್ನೇನು ಆಗಿ ತೀರ್ಮಾನ ಆಗಿದ್ದಂಗಿದೆಯಲ್ಲ, ಕೊಡ್ತೀನಿ ಅಂತ ಹೇಳಾರಲ್ಲ ಗೋರ್ಮೆಂಟ್ ಕೊಡ್ತೈತಿ ಸರ್, ಅದ್ರ ಲೇಟ್ ಆಗುತ್ತೆ ರೀ ಅದ್ರ ಪ್ರೊಸೀಜರ್. ಅದಕ್ಕೆ ಇವರು ರೈತರು ಕೈ ಸುಟ್ಕೊಂಡಿರ್ತಾರೆ, ಅವಸರಲ್ಲೇ ಕೊಟ್ಬಿಡ್ತಾರೆ. ಹೆಂಗೆ ಹಂಗಾಗುತ್ತೆ. ಹೌದಾ? ಸೀನಿಯರ್ 45 ವರ್ಷ. ಹಬ್ಬ 65 ಚಲ್ತಿತ್ತು. ಹಾ, ಭಾರಿ ಐತಲ್ಲ. ಹೇಳ್ರಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ದು? ಏನು ಆಯಿ ಮುತ್ಯಾನ ಕಾಲದಿಂದ ಹೇಳ್ಕೊತವ. ಹ್ಞೂ ರೀ. ಇವ್ರು ಆಯಿ ಮುಚ್ಚಾದಿದ್ದಾಗ ನಾವು ಅವಾಗ ನಮ್ಮ ಆಯಿ ಮುತ್ಯಾನ ಕಡೆನೂ ಇದ್ರಿ, ನಮ್ಮ ಅಪ್ಪನ ಕಡೆನೂ ಇದ್ದ, ಹೊಳೆ ನನ್ನ ಕಡೆನೂ ಇವತ್ತಿನವರೆಗೂ ಇದಾನ. 3 ತಲೆಮಾರು. ಇದ್ದ ನಾವು ಅಗ್ದಿ ಇಲ್ಲೇ ಇದ್ದಾಗ 8-9 ವರ್ಷ ಅದೇ ಶಾಲೆ ಬಿಟ್ಟಿನ್ರಿ. ಅಲ್ಲೇ ಶಾಲಿಗೆ ಏನು ಹೋಲಿಲ್ಲ ನೀವು? ಇಲ್ಲ, ಹಾಂ, ಬಡತನ ಇದು ಇತ್ತು ನಮ್ದು. ಎಷ್ಟು ಕೊಡ್ರಿ ಅವಾಗ? ಎಷ್ಟು ಸಿಕ್ತಿತ್ತು ನಿಮ್ಗೆ ಸಂಬಳ? ಯಾವಾಗ್ರಿ ನಮಗ್ರಿ? ನಾಷ್ಟ ರೀ. 2 ಹೊತ್ತು ನಾಷ್ಟ ಮಾಡ್ತಿದ್ದೇನೆ ರೀ. ಅಷ್ಟಕ್ಕೆ ರೀ. ಇನ್ನೊಬ್ರು ಅದಾರಿ ಸಂಘೋರಿ, ಇನ್ನೊಬ್ರು ಸಂಘ ಅದಾರ್ರಿ ನಮ್ ಜೋಡಿ. ಇವ್ರ ದೋಸ್ತರ್ರಿ, ಅವ್ರು ನಾವು ಕೂಡಿ ಟೇಬಲ್ ಹೊರ್ತಿದ್ವಿ. ಇವ್ರು ಆಯರಂಗ ಟೇಬಲ್ ಹೊರ್ಸಿದ್ರು. ಹ್ಞೂ ರೀ. ಅವ್ರೇನು ಹೇಳಿ ದಗದ ಮಾಡ್ತಿದ್ವಿ. ಪಗಾರ ಅವಾಗ ಏನು ಇದ್ದಿದ್ದಿಲ್ರಿ, ಏನಿಲ್ರಿ, ಬರೀ ನಾಷ್ಟ ರೀ. ಬೇರೆ ನಾಷ್ಟಕ್ಕೆ ದುಡಿಯೋದು. ಅದು ಮಾಡ್ಲಿ ದಗದ ಮಾಡ್ಲಿಲ್ಲಪ್ಪ ಅಂದ್ರೆ ನಿದ್ದೆ ಕೂತ್ 4ಕ್ಕೆ ಕೇಳಿದ್ರಿ. ಸಾಯಂಕಾಲ ರಾತ್ರಿ 4 ಗಂಟೆ ಎದ್ರಿ, ಬೆಳಗ್ರಿ ಕೂತೀವಪ್ಪ ಅಂದ್ರೆ ಮಕ್ಕಳು ಹಿಂಗೆ ಮಾಡತ್ತೀವಿ ಅಂದ್ರೆ ನೀರು ಗೊತ್ತವ್ರ ಮೂತಿಗ್ರಿ. ನೋಡ್ರಿ, ನಮ್ ಕಡೆ ಬಂದಾಗ ಪಗಾರ ಚಲೋ ಆತ. ಅವ್ರ ಮಾಲಕರು ಬಂದಾಗ ಅವಾಗ ಚಲೋ. ನಾವ್ ಹೆಂಗ್ ಬಂದೇವ್ ಅನ್ನೋದು ಹೇಳೋರಿಗೆ, ನಾವ್ ಹೆಂಗೆ ಅಂಗಡಿ ಚಲೋ ಮಾಡಿ ಅದನ್ನ ಅವ್ರದ್ದು ಅನುಭವ ಭಾಳ ಐತಿ. ನೋಡ್ರಿ, ಈ 10 ಪೈಸೆಗೆ ನೀವು ಮಾಡೋದಾಗ ಇದ್ರಲ್ಲ ನೀವು? ಭಾರಿ ರಶ್ ಇತ್ತಂತಲ್ಲ ಅವಾಗ. ಹೆಂಗ ಹೋರಿ, ಭಾರಿ ಜನ ಅಂತಲ್ಲ, ಹೆಂಗಂದೆ ಇವ್ರದ್ದು? ಅವಾಗ ಘಾಟ್ಲಿ ಭಾಳ ಅಂಗಡಿ ಎಡೆ ಇದ್ವು ರೀ. ಇಲ್ಲೊಂದು ಇತ್ತು, ಇಲ್ಲಿ ತಗೊಂಡಿತ್ತು. ಹಂಗಾಗಿ ಗದ್ಲಕ್ಕಿತ್ತು. ಆದ್ರೂ ಮಾಡ್ಕೊಡ್ತಿದ್ರಿ? ಮಾಡ್ಕೊಡ್ತೀವಿ. ಭಾರಿ ಆಯ್ತಲ್ಲ. ಈಗ ಎಷ್ಟೈತೆ ಸಂಬಳ ನಿಮ್ದು? ನಮ್ಗೆ ಈಗ 300-400 ರೂಪಾಯಿ ಕೊಡ್ತಾರೆ. ಒಂದು ದಿವ್ಸಕ್ಕೆ ಬಿಟ್ಟೇನ್ರಿ ಸರ್. ಬಿಟ್ಟಿವಿ? ಹೌದ್ರಿ, 1 ವರ್ಷ ಆತ್ರಿ ಅಂಗಡಿ ಬಿಟ್ಟು. ಹೌದಾ? ಏನ್ ಮಾಡತ್ತೀರಿ? ಸ್ವಲ್ಪ ಕೇಕ್ ಬರತ್ರಿ, ನಾನೇ ಬಿಟ್ಟೇನ್ರಿ ಸರ್. ಜಗ್ ದುಡಿದ್ರಿ, ತಗೊಳ್ರಿ, ಆರಾಮ್ ತಗೊಳ್ರಿ. 88ನೇ ಇಸ್ವಿಯೊಳಗೆ ನಮ್ಮ ಗೆಳೆಯ ನಾನು ಕೂಡ ಪಾರ್ಟ್ನರ್ ಒಂದು ಟ್ರ್ಯಾಕ್ಸ್ ತಂದೇವ್ರಿ. ಫಸ್ಟಿಗೆ ರೀ ಗಲಗಲೆಗೆ ಯಾರು ಇದ್ದಿದ್ದಿಲ್ಲ. ಫಸ್ಟ್ ರೀ 3,17,000 22,000 ರೂಪಾಯಿ ತಂದೇವ್ರಿ. ತಂದ ಡ್ರೈವರ್ ಇವನ ರೀ. ಒಂದು ದಿವಸ ಖಾಲಿ ಉಳಿತಿದ್ದಿಲ್ರಿ. 7 ರೂಪಾಯಿ 90 ಪೈಸೆ ಡೀಸೆಲ್ ರೀ. ಅವಾಗ ದೊಡ್ಡ ಬಾಡಿಗೆ ರೀ, ಶ್ರೀಶೈಲ ತಿರುಪತಿ ರೀ. ಅಲ್ಲಿಂದ ಬರಾವ ಒಟ್ಟ ಸೌಡ್ ಇಲ್ದಕ್ರಿ ಮಾಲಕ್ರ ಗುಳ್ಯಾದವು, ಯಾರನ್ನ ಕಳಿಸ್ರಿ, ಏನ್ ಮಾಡ್ಲಿ ಅನ್ನೋ. ಮತ್ತ ಗಾಡಿ ಇಷ್ಟು ಹಸನ್ರಿ, ಇಷ್ಟಿದ ನಮ್ಮನಂತರು ಧರ್ಮಸ್ಥಳ, ಶೃಂಗೇರಿ, ವರ್ನಾಳ, ತಿರುಪತಿ, ಶ್ರೀಶೈಲ ರಗಡ ಸರ ಕರ್ಕೊಂಡ್ ಹೋಗ್ಯಾನ್ರಿ. ಮತ್ತ ಅವ್ ಹಸನ್ ಮಾಡ್ರಿ, ಗಾಡಿ ಡ್ರೈವಿಂಗ್ ಚಲೋ ರೀ. ಮನೇನವ್ರ ಕತೆ ರೀ, ಒಂದ್ 7-8-10 ವರ್ಷ ನಮ್ಮಲ್ಲಿ ಮಾಡ್ಯಾನ್ರಿ. ಭಾರಿ ಚಲೋ ಮನುಷ್ಯ ರೀ ಡ್ರೈವರ್. ಈಗ ಏನಿಲ್ರಿ, 89 ಹಿಡ್ಕೊಂಡ ಇದ್ರಿ ನಮ್ಮಲ್ಲಿ. ಎಲ್ಲಾ ಗಾಡಿ ಹೊಡೆದಾನ್ರಿ. ಗಾಡಿ ಹಿಡಿದು ತಪ್ಪಿಗ್ರಿ ಇವ ಆರೋಗ್ಯ ಸರಿ ಇಲ್ಲ. ಇವ ಚರ್ಮಸೆ ಸಮಾಧಾನ ಯಾರ ಗಾಡಿ ಡ್ರೈವರ್ ಆಗಿ ಹೋಗ್ಯಾರ. ಒಮ್ಮೆ
ಅದು ಗಾಡಿ ಅದು ಭಾರಿ ಚಲೋ ರೀ. ಅಲ್ಲಿ ಬಿಡಾಕ್ ಬರಂಗಿಲ್ಲ, ಹಿಡೋ ಬಿಟ್ಟ ಬರಂಗಿಲ್ರಿ, ಹಿಡ್ದಿದ್ದು ಇರ್ತಿದ್ರಿ ನಿಷ್ಠಾವಂತ್ರಿ ಮತ್ತ ಗಾಡಿ ಭಾಳ ಹಸ್ತನ್ರಿ ಅವ್ನು. ಹೊಲಸದು ಆಗಿ ಬರ್ತಿದ್ದಿಲ್ರಿ, ಗಾಡಿ ಹೊಡಿಯೋದು ಹಂಗಾರಿ, ಭಾರಿ ಡ್ರೈವರ್. ಬರ್ರಿ ಇಲ್ಲೇ ಹೋಗೋಣ ಬರ್ರಿ ಸರ್. ನಮಸ್ಕಾರಪ್ಪ. ಇವರು ನಮ್ಮ ಹಳೆ ಕಸ್ಟಮರ್ ರೀ. ಇವರು ನಮ್ಮ ಹಳೆ ಕಸ್ಟಮರ್. ಹೌದಾ? ನಮ್ದು ಏನು 10 ಬಜೆ ಚಾ ಇತ್ತಲ್ರಿ, ಅವಾಗಿನವ್ರು ನೋಡ್ರಿ. ಅಂಗಡಿ ಇದ್ದಾಗ್ರಿ ಹೇಳ ಇಲ್ರಿ. ಹೇಳ್ರಿ, ಈಗ ಮಾತಾಡ್ರಿ. 10 ಪೈಸೆ ಚಾ ಇತ್ತು ಆವಾಗ ಇವರಲ್ಲಿ ನಾ ತಳಗಿಂದ ಅವ್ರ ಮನ್ಯಾಂದು ಸಕ್ಕರೆ ಚೀಲ ಇದು ಕಡ್ಲಿ ಹಿಟ್ಟಿನ ಚೀಲ ತಂದು ಹೋಗ್ತೀನಿ ಅವ್ರ ಮನ್ಯಾಂದು ಚೀಲಗಟ್ಟಲೆ ಕೀಲಿಕಾಯಿ ನನ್ನ ಕೈಯಾಗ ಕೂಡ ಅವ್ರು ಕೀಲಿ ತೆಗೆದ್ತಾರ ಇವ್ರ ಮನ್ಯಾಗ ಅಂತಾನ ಏನು ಬೇದಿ ಅದೇ ಏನು ಬೇದಿ ಏನಂದ್ರೆ ಯಾರ ಬರ್ರಿ ಮಾಲಕರಂದ್ರೆ ಬ್ಯಾಡ ಒಯ್ ಕಿರಿಕಾಯಿ ನೀನ ಒಯ್ ನಮ್ಮ ಅಂಗಡಿ ಕಸ್ಟಮರ್ ಕೊಡ್ರಿ, ಮದುವೆದವ್ರು ಅಲ್ಲಿ ಊರಾಗ ಒಳಗರಿ. ಹೌದು ಒಯ್ ಇಲ್ಲ ಇವ್ರು ನಮ್ಮ ಆತ್ಮೀಯ ಗೆಳೆಯರ್ರಿ. ನಮಸ್ಕಾರ. ಇವ್ರು ನಿಗಾನ ಗೋಳಿಪಲ್ಲೆ ಅಂತ ನಮ್ಮ ಬಸವ ಬ್ಯಾಂಕ್ ಅಧ್ಯಕ್ಷರಿ. ಇವ್ರು ನಮ್ಮ ಶೆಟ್ರ ಸಮಾಜದ ಅಧ್ಯಕ್ಷರು. ಇವರು ಬಿಳಿಗಿರಿ. ಇವರೆಲ್ಲ ನಮ್ಮ ಗೆಳೆಯರು. ಹೇಳ್ರಿ ಸರ್ ಇವ್ರ ಬಗ್ಗೆ. ಬಸವೇಶ್ವರ ಸ್ವಾಮಿ ಬಗ್ಗೆ ಎಲ್ಲಿಂದ ಏನಾಯ್ತು ಇವು? ಈ ಜಿಲ್ಲೆದೊಳಗನ ಅಂತ ಹೋಟೆಲ್ನ ನೋಡಿಲ್ಲ ಬಹುಶಃ. ಯಾಕಂದ್ರೆ ಒಂದು ಹಳ್ಳಿಯಿಂದ ಹೋದಂತ ವ್ಯಕ್ತಿ ಮೂಲ ಎತ್ತರಕ್ಕೆ ಹಿಮಾಲಯ ಎತ್ತರಕ್ಕೆ ಬೆಳೆದ್ ನೋಡಿದ್ರೆ ಅವ್ರಿಗಿಂತ ಹೆಚ್ಚು ನಮಗೆ ಅವ್ರ ಬಗ್ಗೆ ಖುಷಿ ಆಕೈತೆ ಅನ್ನುವಂಥ ಮಾತುಗಳನ್ನ ಹೇಳಿ ಇನ್ನೂ ಎತ್ತರವಾಗಿ ಬೆಳೀಲಿ. ಒಂದು 240 ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಅವರು. ತಿಂಗಳ ಸರುಸದನ್ನ ಅವರ ಮನಸ್ಸಿನ ಸ್ಥಿತಿ ಒಳಗೆ ಎಷ್ಟು ನಿನ್ನೆ ಹೇಳಿದ್ರೆ ನಾನು ಕೂಡ ಕೂಡ ಎಷ್ಟು ಒಂದು ತಿಂಗಳಿಗೆ ಎಷ್ಟು ಅರ್ನ್ ಮಾಡುವ ಕನಸು 120 ರಿಂದ 1.5 ಕೋಟಿ ತಿಂಗಳ ವ್ಯವಹಾರ ಮಾಡಬೇಕು ಅನ್ನೋಂಥ ಗುರಿ ಹೊಂದಿದಂಥ ಅವ್ರ ಕನಸಿಗೆ ಭಗವಂತ ಆಶೀರ್ವಾದ ಮಾಡಲಿ. ಅನ್ನಪೂರ್ಣೇಶ್ವರಿ ಅಂತ ಏನು ಹೆಸರು ಇಟ್ಕೊಂಡಾರು, ಸಾಕ್ಷಾತ್ ಅನ್ನಪೂರ್ಣೇಶ್ವರಿನವ್ರು ವರದಾನ ಅನ್ನೋಂಥ ಮಾತುಗಳು ಹೇಳಿ ಏ ಮುದ್ಕ ಬಾ ಮುಂದೆ ಬಾರ ನೀವು ಹೋಗಿ ಮುಂದೆ ಮುರುಗೈ. ನಮಸ್ಕಾರಪ್ಪ.